ಓಂ ಶಾಂತಿ. 8 ಮಾರ್ಚ್ 2026. ಇದು 18 ಜನವರಿ 2009 ಅವ್ಯಕ್ತ ರಿವೈಸ್ ಮುರಳಿ. ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆನೂ ಕೂಡ, ಜೊತೆಗೆ ಇವತ್ತು ಅವ್ಯಕ್ತ ಬಾಪ್ದಾದವರ ಮಿಲನದ ದಿನನೂ ಕೂಡ, ಅಂದರೆ ಶಿವಶಕ್ತಿ ಕಮಾಂಡ್ ಸ್ವರೂಪದ ದಿನ ಇವತ್ತಿನ महावाक्य 40 वर्ष की अव्यक्त पालना का रिटर्न। 4 बातें। शुभ चिंतक बनो, शुभ चिंतन करो, शुभ वृत्ति से शुभ वायुमंडल बनाओ तथा जीरो और हीरो की स्मृति में रहो। 40 ವರ್ಷಗಳ ಅವ್ಯಕ್ತ ಪಾಲನೆಯ ರಿಟರ್ನ್. ಬಾಬೋರ್ ಅವ್ಯಕ್ತ ಆಗಿ 40 ವರ್ಷಗಳ ಅವ್ಯಕ್ತ ಪಾಲನೆ ಬಾಬೋರ್ ಏನು ಕೊಟ್ಟಿದ್ದಾರೆ, ಅದರ ರಿಟರ್ನ್ 4 ಮಾತೆಗಳು. ಒಂದು, ಶುಭ ಚಿಂತಕರಾಗಿ. ಎರಡನೇದು, ಶುಭ ಚಿಂತನೆ ಮಾಡಿ. ಮೂರನೇದು, ಶುಭ ವೃತ್ತಿಯಿಂದ ಶುಭ ವಾಯುಮಂಡಲ ಮಾಡಿ. ನಾಲ್ಕನೇದು, ಝೀರೋ ಹಾಗೂ ಹೀರೋ ಸ್ಮೃತಿಯಲ್ಲಿರಿ. ಝೀರೋ ಹಾಗೂ ಹೀರೋ स्मृतियलिरी। आज बाप दादा चारों ओर के अपने सेवा के साथी बच्चों से मिलने आए हैं। ಇವತ್ತು ಬಾಪ್ ದಾದವರು 4 ಕಡೆ ಇರೋ ತನ್ನ ಸೇವೆಯ ಜೊತೆಗಾರ ಮಕ್ಕಳ ಜೊತೆ ಮಿಲನ ಮಾಡ್ಲಿಕ್ಕೆ ಬಂದಿದ್ದಾರೆ. आदि सेवा के साथी और साथ में और भी सेवा के साथी बन बहुत अच्छी सेवा की वृद्धि कर रहे हैं। ಆದಿ ಸೇವೆಯ ಜೊತೆಗಾರರು, ಬಾಬೋರ ಜೊತೆಗಿದ್ದ ಆದಿ ಸೇವೆಯ ಜೊತೆಗಾರರು, ಜೊತೆಯಲ್ಲಿ ಇನ್ನೂ ಸೇವೆಯ ಜೊತೆಗಾರರಾಗಿ, ಅಂದರೆ ಇನ್ನು ಈಗ ಬಾಬೋರ ಅವ್ಯಕ್ತ ಪಾಲನೆಯನ್ನ ತಗೊಳ್ತಾ ಇರ್ತಕ್ಕಂಥ ಇವಾಗ ಸೇವೆಯ ಜೊತೆಗಾರರಾಗಿ ಬಹಳ ಚೆನ್ನಾಗಿ ಸೇವೆನ ವೃದ್ಧಿ ಮಾಡ್ತಾ ಇದ್ದೀರಿ. तो बाप दादा अपने साथियों को देख खुश हो रहे हैं. ಬಾಪ್ ದಾದವರು ತನ್ನ ಜೊತೆಗಾರರನ್ನ ನೋಡಿ ಖುಷಿಯಾಗಿದೆ. और दिल में गीत गा रहे हैं, वाह मेरे विश्व परिवर्तन सेवा के साथी वाह. ಬಾಬೋರ ಹೃದಯದಿಂದ ಹಾಡ್ತಾ ಇದ್ದಾರೆ, ವಾಹ್ ನನ್ನ ವಿಶ್ವ ಪರಿವರ್ತನೆಯ ಸೇವೆಯ ಜೊತೆಗಾರರೇ ವಾಹ್. आज अमृत वेले से चारों ओर स्नेह की मालाएं बाप दादा को डाल रहे थे. ಇವತ್ತು ಅಮೃತ ವೇಳೆಯಿಂದನೇ 4 ಕಡೆಯಿಂದನೂ ಸ್ನೇಹದ ಮಾಲೆಗಳನ್ನ ಬಾಪ್ ದಾದವರಿಗೆ ಹಾಕ್ತಾ ಇದ್ರು. 3 ಪ್ರಕಾರ ಕಿ ಮಾಲಾಯೆ ಥಿ, ಅದರಲ್ಲಿ 3 ಪ್ರಕಾರದ ಮಾಲೆಗಳಿತ್ತು. ಏಕ್ ಥಿ ಬಾಪ್ ಸಮಾನ್ ಬನ್ನೆಗೆ ಉಮಂಗ್ ಉತ್ಸಾಹಕಿ, ಒಂದಾಗಿದೆ ತಂದೆ ಸಮಾನ ಆಗೋ ಉತ್ಸಾಹ ಉಲ್ಲಾಸದ ಮಾಲೆ. दूसरी थी अति बिछड़ी हुई बंधन वाली ಬಾಂದೇಲಿ ಗೋಪಿಕಾವಂಕಿ. ಎರಡನೇದಾಗಿತ್ತು ಅತಿ ಬಹಳ ಕಾಲದಿಂದ ಕಳೆದು ಹೋಗಿರೋ ಅಗಲಿ ಇರುವಂತಹ ಬಂಧನದಲ್ಲಿರೋ ಗೋಪಿಕೆಯರು, ಮಾತೆಯರು. ಉನೋಂಕಿ ಮಾಲಾಯ್ ತೋ ಥಿ ಲೇಕಿನ್ ಚಮಕ್ತೆ ಹುಯಿ ಅತಿ ಅಮೂಲ್ಯ ಆನ್ಸುವಂಕಿ ಮಾಲಾಯೆ ಬಿ. ಅವರ ಮಾಲೆಗಳಿತ್ತು, ಆದರೆ ಹೊಳಿತಾ ಇರ್ತಕ್ಕಂತಹ ಅತಿ ಅಮೂಲ್ಯವಾದ ಕಣ್ಣೀರಿನ ಮಾಲೆಗಳಾಗಿತ್ತು ಅದು. ಯಾಕೆಂದ್ರೆ ಹಗಲಿರೋ ಬಂಧನದಲ್ಲಿರೋ ಬಾಂದೇಲಿ ಗೋಪಿಕೆಯರು, ಯಾರ ಸ್ಮೃತಿ ಬಾಬೋರ ನೆನಪಲ್ಲಿ ಆ ಒಂದು ಕಣ್ಣೀರೇನಿದೆ ಅದು ಬಹಳ ಅಮೂಲ್ಯವಾದ ಕಣ್ಣೀರಿನ ಮಾಲೆಗಳಾಗಿತ್ತದು. ಏಕೇಕ್ ಆನ್ಸು ಮೋತಿ ಸಮಾನ್ ಚಮಕ್ ರಹೇತೆ, ಆ ಮಾಲೆ ಒಂದೊಂದು ಹನಿಗಳು ಮುತ್ತಿನ ಸಮಾನ ಹೊಳಿತಾ ಇತ್ತು. ಅವ್ರ ತೀಸ್ರಿ ಮಾಲಾ ಕುಚ್ ಕುಚ್ ಬಚ್ಚೋಂಕೆ ಉಲ್ಹನೆ ಕೀತಿ, 3ನೇ ಮಾಲೆ ಕೆಲವು ಮಕ್ಕಳದ್ದು ಕಂಪ್ಲೇಂಟ್ಸಿನ ಮಾಲೆಗಳಿತ್ತು. ಆಜ್ ಅಮೃತ್ ವೇಲೆ ಸೆ ಲೇಕೆ ಸಭಿ ಮೇ ವಿಶೇಷ ಸ್ನೇಹ ಸಮಾಯ ಹುವಾ ದಿಖಾಯಿ ದೇ ರಹಾ ಥಾ. ಇವತ್ತು ಅಮೃತ್ ವೇಳೆಯಿಂದನೇ
ಎಲ್ಲರಲ್ಲಿ ವಿಶೇಷ ಸ್ನೇಹ ಅಡಗಿರೋದು ಕಾಣಿಸ್ತಾ ಇತ್ತು. बाप दादा ने विराट रूप जैसे बाहें पसार सब बच्चों को बाहों में समा लिया. ಬಾಪ್ ದಾದವರು ವಿಶಾಲವಾದ ವಿರಾಟ ರೂಪದಲ್ಲಿ ಬಾಹುಗಳನ್ನು ತೆರೆದು ಎಲ್ಲ ಮಕ್ಕಳನ್ನು ತನ್ನ ಪ್ರೀತಿಯ ಬಾಹುಗಳಲ್ಲಿ ಸೇರಿಸ್ಕೊಂಡ್ಬಿಟ್ರು. ಅಂದರೆ ಆ ಬಾಹುಗಳಲ್ಲಿ ಎಲ್ಲರೂ ಸೇರ್ಕೊಂಡ್ಬಿಟ್ರು. वैसे आज का दिन स्नेह के साथ सर्व पवर्स की विल देना का भी दिन था. ಹಾಗೆ ಇವತ್ತಿನ ದಿನ ಸ್ನೇಹದ ಜೊತೆಗೆ ಸರ್ವ ಶಕ್ತಿಗಳನ್ನು ವಿಲ್ ಮಾಡಿದಂತಹ ದಿನ ಇದು. ಏಕೆಂದರೆ 18ನೇ ಜನವರಿ ಅಂದರೆ ಬಾಬೋರ್ ಅವ್ಯಕ್ತ ಆದ ದಿನ ಇದು. एक बच्ची को हाथ में हाथ मिला के साथ में सभी बच्चों को विल पवर्स की विल की. ಒಬ್ಬರಿಗೆ ಬಾಬೋರು ಅವರ ಕೈಯಲ್ಲಿ ತನ್ನ ಕೈಯನ್ನು ಕೊಟ್ಟು ತನ್ನ ಎಲ್ಲ ಶಕ್ತಿಗಳನ್ನು ವಿಲ್ ಮಾಡಿದ್ರು. ಯಾರಿಗೆ? ದಾದಿ ಪ್ರಕಾಶ್ ಮಣಿಜಿಯವರ ಕೈಯಲ್ಲಿ ಬಾಬೋರ್ ಕೈಯನ್ನು ಕೊಟ್ಟು ತನ್ನ ಎಲ್ಲ ಶಕ್ತಿಯನ್ನು ವಿಲ್ ಮಾಡಿದಂತಹ ದಿನ ಇದು. ಜೊತೆಗೆ ಎಲ್ಲ ಮಕ್ಕಳಿಗೂ ಅಂದರೆ ಶಿವಶಕ್ತಿ ಹಾಗೂ ಪಾಂಡವರಿಗೂ ವಿಲ್ ಪವರ್ಸ್ ಅನ್ನು ವಿಲ್ ಮಾಡಿದಂತಹ ದಿನ ಇದು. बाप दादा ने देखा कई बच्चे पांडव भी और शक्तियां भी गुप्त रूप से अंतर्मुखी बन पुरुषार्थ में तीव्र गति से चल रहे हैं. ಬಾಪ್ ದಾದವರು ನೋಡಿದ್ರು ಕೆಲವೊಂದು ಮಕ್ಕಳು ಪಾಂಡವರು ಹಾಗೂ ಶಕ್ತಿಯರು ಗುಪ್ತ ರೂಪದಲ್ಲಿ ಅಂತರ್ಮುಖಿಗಳಾಗಿ ಪುರುಷಾರ್ಥದಲ್ಲಿ ತೀವ್ರ ಗತಿಯಲ್ಲಿ ನಡೀತಾ ಇದ್ದಾರೆ. ಅಂದರೆ ಗುಪ್ತವಾಗಿದ್ದಾರೆ, ಎಲ್ರಿಗೂ ಕಾಣಿಸ್ತಾ ಇಲ್ಲ. ಗುಪ್ತವಾಗಿ ಅವರು ಅಂತರ್ಮುಖಿಯಾಗಿ ಪುರುಷಾರ್ಥದಲ್ಲಿ ತೀವ್ರ ಗತಿಯಲ್ಲಿ ಹೋಗ್ತಾ ಇದ್ದಾರೆ. ಬಾಹರ್ ಸೆ ದಿಖಾಯಿ ನಹಿ ದೇತೆ ಹೇ ಲೇಕಿನ್ ಪುರುಷಾರ್ಥಿ ಅಚ್ಚೆ ಹೇ. ಹೊರಗಡೆಯಿಂದ ಏನು ಕಾಣಿಸಲ್ಲ ಅವರು ಅಷ್ಟೊಂದು ತೀವ್ರ ಪುರುಷಾರ್ಥಿ ಇದ್ದಾರೆ ಅಂತ. ಆದರೆ ಪುರುಷಾರ್ಥಿ ಒಳ್ಳೆ ಪುರುಷಾರ್ಥಿ ಇದ್ದಾರೆ. ಬಾಪ್ दादा ने आज सभी बच्चों का विशेष रूप देखा. स्नेह की सब्जेक्ट सभी के चेहरे को चमका रही थी. ಬಾಪ್ ದಾದರ್ ಇವತ್ತು ಎಲ್ಲ ಮಕ್ಕಳ ವಿಶೇಷ ರೂಪವನ್ನು ನೋಡಿದ್ರು. ಸ್ನೇಹದ ಸಬ್ಜೆಕ್ಟಲ್ಲಿ ಎಲ್ಲರ ಚೆಹರೆ ಹೊಳಿತಾ ಇತ್ತು. ಏಕೆಂದರೆ ವಿಶೇಷ ಬ್ರಹ್ಮ ಬಾಬೋರ್ ಜೊತೆ ಬಾಪ್ ದಾದವ್ರ ಜೊತೆ ಸ್ನೇಹ ಏನಿದೆ ಆ ಸ್ನೇಹದ ಸಬ್ಜೆಕ್ಟಲ್ಲಿ ಎಲ್ಲರ ಚೆಹರೆ ಹೊಳಿತಾ ಇತ್ತು. ज्ञानी तो आत्मा बच्चे तो है लेकिन स्नेह की सब्जेक्ट आवश्यक है. ಜ್ಞಾನ ಸ್ವರೂಪ ಆತ್ಮಗಳಂತೂ ಹೌದು, ಮಕ್ಕಳಂತೂ ಹೌದು, ಆದರೂ ಸ್ನೇಹದ ಸಬ್ಜೆಕ್ಟು ಅವಶ್ಯಕ. ಏಕೆಂದರೆ ಸ್ನೇಹಿ ಮೆಹನತ್ ಕಮ್ ಮೊಹಬತ್ಗೆ ಅನುಭವ ಮೇ ಸಹಜ ರಹತೆ ಹೇ. ಯಾರು ಸ್ನೇಹಿ ಮಕ್ಕಳಿರ್ತಾರೆ ಆ ಸ್ನೇಹದಲ್ಲಿ ಪರಿಶ್ರಮ ಕಮ್ಮಿ, ಪ್ರೀತಿಯ ಅನುಭವ ಸಹಜವಾಗಿರುತ್ತೆ. ಸ್ನೇಹ ಕಿ ಶಕ್ತಿ कैसी भी पहाड़ जैसे समस्या हो पहाड़ को भी रूही बना देती है. ಸ್ನೇಹದ ಶಕ್ತಿ ಎಂಥದ್ದು ಅಂದರೆ ಪರ್ವತದಂತಹ ಸಮಸ್ಯೆಯನ್ನು ಪರ್ವತವನ್ನು ಹತ್ತಿಯನ್ನಾಗಿ ಮಾಡುವಂತಹ ಒಂದು ಶಕ್ತಿ. ಯಾವುದು? ಸ್ನೇಹದ ಶಕ್ತಿ. ಪಹಾड़ को भी पानी जैसा हल्का बना देती है. ಕಲ್ಲನ್ನು ಬಂಡೆನು ಅಥವಾ ಪರ್ವತವನ್ನು ಕರಗಿಸುವಂತಹ ಶಕ್ತಿ ಇದೆ ಸ್ನೇಹದಲ್ಲಿ. ಸ್ನೇಹ ಏಕ್ ಛತ್ರ ಛಾಯಾ ಹೇ. ಸ್ನೇಹ ಒಂದು ಛತ್ರ ಛಾಯೆ, ನೆರಳು. ಛತ್ರ ಛಾಯಾಕ್ಕೆ ಕಾರಣ ಸದಾ ಸೇಫ್ ರೇತಾ ಹೇ. ಎಲ್ಲಿ ಸ್ನೇಹ ಇರುತ್ತೆ ಆ ಸ್ನೇಹ ಛತ್ರ ಛಾಯೆ, ಆ ಛತ್ರ ಛಾಯೆ ಕಾರಣ ಸದಾ ಸೇಫ್ ಆಗಿರ್ತಾರೆ, ಸಹಜವಾಗಿರ್ತಾರೆ. रूहानी स्नेह से परमात्मा व भगवान को भी अपना दोस्त बना देते हैं. ಈ ಸ್ನೇಹ ಎಂತಹ ಶಕ್ತಿ ಅಂದರೆ ಪರಮಾತ್ಮನನ್ನು ಭಗವಂತನನ್ನು ತನ್ನ ದೋಸ್ತಿಯನ್ನಾಗಿ ಮಾಡ್ಕೊಂಡು ಬಿಡ್ತಾರೆ. ಜೋ ಯಾದ್ಗಾರ್ ಹೇ ಖುದಾ ದೋಸ್ತ್ ಕಾ. ಇದೇ ನೆನಪಾರ್ಥ ಇದೆ ಖುದಾ ದೋಸ್ತ್. ಕಥೆನೂ ಇದೆಯಲ್ಲ ಖುದಾ ದೋಸ್ತದು. ಖುದಾನನ್ನು ದೋಸ್ತ್ ಮಾಡಿಕೊಂಡ್ರೆ कोई भी समस्या दोस्ती के नाते से सहज कर देते हैं. ಎಂತಹದೇ ಸಮಸ್ಯೆಯನ್ನು ಆ ದೋಸ್ತಿ ಕಾರಣ, ದೋಸ್ತಿಯ ಎಂಥದೇ ಸಮಸ್ಯೆಯನ್ನು ದೋಸ್ತಿಯ ಸಂಬಂಧದಿಂದ ಸಹಜ ಮಾಡಿಬಿಡ್ತಾರೆ. ಬಾಪ್ ಕೋ ಅಪ್ನಾ ಸಾಥಿ ಬನಾ ದೇತೆ ಹೇ. ಜ್ಞಾನ ಬೀಜ ಹೇ
लेकिन प्रेम का पानी बीज में प्राप्ति के फल लगा देता है. ಬಾಬೋರಿಗೆ ತನ್ನ ಜೊತೆಗಾರನನ್ನಾಗಿ ಮಾಡ್ಕೊಂಡ್ಬಿಡ್ತಾರೆ. ಬಾಬೋರು ಅವರನ್ನ ತನ್ನ ಸಾಥಿಯನ್ನಾಗಿ ಮಾಡ್ಕೋತಾರೆ. ಜ್ಞಾನ ಬೀಜ, ಆದ್ರೆ ಪ್ರೇಮದ ನೀರು ಈ ಬೀಜ, ಜ್ಞಾನದ ಬೀಜಕ್ಕೆ ಪ್ರಾಪ್ತಿಯ ಫಲವನ್ನ ಕೊಡುವಂಥದ್ದಾಗತ್ತೆ. ಬೀಜ ಹಾಕಿದ್ಮೇಲೆ ಅದಕ್ಕೆ ನೀರು ಹಾಕ್ಬೇಕಲ್ಲ, ಫಲ ಬಿಡ್ಬೇಕಾದ್ರೆ. ಜ್ಞಾನ ಅನ್ನೋದು ಬೀಜ, ಆದ್ರೆ ಪ್ರೇಮದ ನೀರು बीजदली प्राप्तिय फलवन्न कोडुत्ते. तो ऐसे बाप के स्नेही बच्चे बाप को याद करना मेहनत नहीं समझते हैं. इंತಹ ತಂದೆಯ ಸ್ನೇಹಿ ಮಕ್ಕಳು ಬಾಬೋರ ನೆನಪು ಮಾಡೋದವರಿಗೆ ಕಷ್ಟ ಅಂತ ಅನ್ಸೋದಿಲ್ಲ. लेकिन भूलना मुश्किल समझते हैं. ಸ್ನೇಹ ಎಂತಹ ಶಕ್ತಿ ಅಂದ್ರೆ ಅವರಿಗೆ ಮರೆಯೋದು ಕಷ್ಟ ಆಗುತ್ತೆ ಹೊರತು ನೆನಪು ಮಾಡಕ್ ಕಷ್ಟ ಇಲ್ಲ. स्नेही कभी स्नेह को भूल नहीं सकता. मेरा बाबा कहा, दिल के स्नेह से और सर्व खजानों की चाबी मिल जाती है. ಸ್ನೇಹಿ ಎಂದು ಸ್ನೇಹವನ್ನ ಮರಿಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಬಾಬಾ ಅಂತ ಹೇಳಿದ್ರೆ ಹೃದಯದಿಂದ ಸ್ನೇಹದಿಂದ ಸರ್ವ ಖಜಾನೆಗಳ ಕೀನೇ ಸಿಕ್ಬಿಡುತ್ತೆ. स्नेही कभी स्नेही को भूल नहीं सकता है. तो दोनों बाप दादा ऐसे स्नेही जिनके आगे बाप दादा भी हजूर हाजिर हो जाता है. ಇಬ್ರು ಬಾಪ್ ದಾದಾ ಇಂತಹ ಸ್ನೇಹಿ ಯಾರ ಮುಂದೆ ಬಾಪ್ ದಾದಾ ಸ್ವಯಂ ಮಾಲೀಕ ಹಾಜಿರಾಗ್ಬಿಡ್ತಾರೆ. ಸ್ನೇಹಿ ಮಕ್ಕಳು ಕರೆದ್ರೆ ಬಾಪ್ ದಾದವ್ರ ಆ ಸ್ನೇಹದಲ್ಲಿ ಅಂತಹ ಮಕ್ಕಳ ಮುಂದೆ ಹಾಜಿರಾಗ್ಬಿಡ್ತಾರೆ. ಹಾಜಿರ್ ಮಾಡ್ಕೊಂಡ್ಬಿಡ್ತೀವಲ್ವಾ ಆ ಸ್ನೇಹದಲ್ಲಿ. याद तो सब करते हैं लेकिन कोई थोड़ी थोड़ी मेहनत से करते हैं और कोई सदा स्नेह के सागर में लवलीन रहते हैं. ನೆನಪೆಲ್ಲರೂ ಮಾಡ್ತಾರೆ, ಆದರೆ ಕೆಲವರು ಸ್ವಲ್ಪ ಸ್ವಲ್ಪ ಪರಿಶ್ರಮ ಪಡ್ತಾರೆ. ಕೆಲವರು ಸದಾ ಸ್ನೇಹ ಸಾಗರದಲ್ಲಿ ಲವಲೀನವಾಗಿರ್ತಾರೆ. दुनिया वाले कहते हैं आत्मा परमात्मा में लीन हो जाती, लेकिन आत्मा परमात्मा के प्यार में लवलीन हो जाती है. ಪ್ರಪಂಚದ ಮನುಷ್ಯ ಏನು ಹೇಳ್ತಾರೆ? ಅಜ್ಞಾನ ವಶವಾಗಿ ಏನು ಹೇಳ್ತಾರೆ? ಆತ್ಮ ಹೋಗಿ ಪರಮಾತ್ಮನಲ್ಲಿ ಲೀನ ಆಗ್ಬಿಡುತ್ತೆ ಅಂತ. ಆದರೆ ಆತ್ಮ ಪರಮಾತ್ಮನ ಪ್ರೀತಿಯಲ್ಲಿ ಲವ್ವಲ್ಲಿ ಲೀನ ಆಗುತ್ತೆ. ಲೀನ ನೈ ಹೋತಿ ಲವ್ಲೀನ್ ಹೋತಿ ಹೇ. ನೋಡಿ, ಒಂದೊಂದು ಶಬ್ದನೇ ಬಿಟ್ಟಿದ್ವಿ ಭಕ್ತಿ ಮಾರ್ಗದಲ್ಲಿ. ಲೀನ ಆಗಲ್ಲ ಆತ್ಮ ಪರಮಾತ್ಮನಲ್ಲಿ, ಆದರೆ ಪರಮಾತ್ಮನ ಲವ್ವಲ್ಲಿ ಲೀನ ಆಗುತ್ತೆ. तो आज का दिन मोहब्बत में लवलीन का है. मेहनत समाप्त हो मोहब्बत के रूप में बदल जाती है. ಇವತ್ತಿನ ದಿನ ಬಾಬೋರ ಪ್ರೀತಿಯಲ್ಲಿ ಲವ್ವಲ್ಲಿ ಲೀನ ಆಗೋದು. ಪರಿಶ್ರಮ ಸಮಾಪ್ತಿ, ಪರಿಶ್ರಮ ಪ್ರೀತಿಯ ರೂಪದಲ್ಲಿ ಪರಿವರ್ತನೆ ಆಗ್ಬಿಡುತ್ತೆ. ಬಾಪ್ ದಾದವರು ಎಲ್ಲ ಮಕ್ಕಳ ರಿಸಲ್ಟ್ ನೋಡಿದ್ರು. होमवर्क मेजॉरिटी ने किया है. बाप समान बनने का लक्ष्य बार बार रिवाइज भी किया, रियलाइज भी किया. होमवर्क मेजॉरिटी ಮಕ್ಕಳು ಮಾಡಿದಿರಿ. ತಂದೆ ಸಮಾನ ಆಗೋ ಲಕ್ಷ್ಯವನ್ನು ಪದೇ ಪದೇ ರಿವೈಸು ಮಾಡ್ಕೊಂಡಿದ್ದೀರಿ, ರಿಯಲೈಸು ಮಾಡ್ಕೊಂಡಿದ್ದೀರಿ. 75% ಮಕ್ಕಳ ರಿಸಲ್ಟ್ ಚೆನ್ನಾಗಿದೆ. और ये बाप समान बनना ही है. कुछ भी तूफान आए, यही कलयुग की समाप्ति का समय, तो तूफान तो आएंगे. ತಂದೆ ಸಮಾನ ಆಗಲೇಬೇಕು. ಏನೇ ಬಿರುಗಾಳಿ ಬರಲಿ, ಏನೇ ಸಮಸ್ಯೆ ಬರಲಿ, ಏಕೆಂದ್ರೆ ಇದಂತೂ ಕಲಿಯುಗದ ಸಮಾಪ್ತಿಯ ಸಮಯ ಅಂದಮೇಲೆ ಬಿರುಗಾಳಿ ಅಂತೂ, ಪರಿಸ್ಥಿತಿಗಳ ಬಿರುಗಾಳಿ ಅಂತೂ ಬಂದೇ ಬರುತ್ತೆ. परिवर्तन का समय है ना. लेकिन आप बच्चों के लिए तूफान क्या है? तूफान नहीं, लेकिन तोहफा है. क्योंकि बाप दादा के वरदान का हाथ सभी पुरुषार्थी बच्चों के माथे पर है. ಇದೀಗ ಪರಿವರ್ತನೆಯ ಸಮಯ ಇದು. ಆದರೆ ನಿಮ್ಮ ಮಕ್ಕಳಿಗೆ ಬಿರುಗಾಳಿ ಏನು, ಯಾವುದೇ ಪರಿಸ್ಥಿತಿಯ ಬಿರುಗಾಳಿ ಏನು? ಬಿರುಗಾಳಿ ಅಲ್ಲ, ಆದರೆ ಬಿರುಗಾಳಿ ಒಂದು ಗಿಫ್ಟ್. ಬರುತ್ತೆ ಬಿರುಗಾಳಿ ತರ ಆಗ್ಬಿಡುತ್ತೆ ಗಿಫ್ಟ್.
ಏಕೆಂದರೆ ಬಾಪ್ ದಾದವರ ವರದಾನದ ಹಸ್ತ ಎಲ್ಲ ಪುರುಷಾರ್ಥಿ ಮಕ್ಕಳ ಮಸ್ತಕದ ಮೇಲಿಟ್ಟಿದ್ದಾರೆ ಬಾಬವರು. जिन्होंने दृढ़ संकल्प और दृढ़ता की चाबी कार्य में लगाई, उन्होंने अभी के रिजल्ट प्रमाण सफलता की प्राप्त की है. ಯಾರೆಲ್ಲ ದೃಢ ಸಂಕಲ್ಪ ಅರ್ಥಾತ್ ದೃಢತೆಯ ಕೀನ ಕಾರ್ಯದಲ್ಲಿ ಉಪಯೋಗಿಸ್ತಿದ್ದೀರೋ ಅವರೆಲ್ಲರಿಗೂ ರಿಸಲ್ಟ್ ಪ್ರಮಾಣ ಸಫಲತೆ ಪ್ರಾಪ್ತಿಯಾಗಿದೆ. ಲೇಕಿನ್ ಸದಾ ಕಾಲ್ के लिए तूफान तो तोहफा बनाए, ಸಮಸ್ಯಾ ಕೋ ಸಮಾಧಾನ ರೂಪ ದೇ, ಹಾಗೆ ಬಡ್ತೆ ಚಲೋ. ಆದರೆ ಸದಾ ಕಾಲಕ್ಕೆ ಬಿರುಗಾಳಿಗಳನ್ನು ಗಿಫ್ಟ್ ಅಂತ ತಿಳ್ಕೊಳ್ಳಿ, ಮತ್ತೆ ಸಮಸ್ಯೆಗಳಿಗೆ ಸಮಾಧಾನ ರೂಪ ಕೊಡಿ, ಆಗ ಮುಂದುವರಿತಾ ಹೋಗಿ. ಅಂದರೆ ಇವೆಲ್ಲ ಬರುತ್ತೆ. ಬಿರುಗಾಳಿ ಬಂದಷ್ಟು ಅದು ಗಿಫ್ಟ್ ತಗೊಳಕ್ಕೆ ಎಲ್ಲರಿಗೂ ಖುಷಿ ಅಲ್ಲ, ಗಿಫ್ಟ್ ಸಂಭಾಲನೆ ಮಾಡಿ ಇಟ್ಕೊಳ್ಳೋಕ್ಕೂ ಖುಷಿ ಆಗುತ್ತೆ. ಅದರಿಂದ ಇದು ಗಿಫ್ಟ್ ಅಂತ ತಿಳ್ಕೊಳ್ಳಿ. ಸಮಸ್ಯೆನ ಸಮಾಧಾನ ರೂಪದಲ್ಲಿ ಮಾಡ್ತಾ ಮುಂದುವರಿತಾ ಹೋಗಿ. तो बाप दादा अभी के रिजल्ट में खुश है. जो योग तपस्या की है उसमें लक्ष्य दृढ़ रखा है, बनना ही है. ಬಾಬಾ ಹೇಳೋದು, ಬಾಪ್ ದಾದೋ ರಿಸಲ್ಟ್ ನೋಡಿ ಖುಷಿ ಇದೆ ಬಾಬವರಿಗೆ. ಯೋಗ ತಪಸ್ಸಿನ ಏನು ಲಕ್ಷ್ಯದಲ್ಲಿ ದೃಢವಾಗಿದ್ದೀರೋ ಅದು ದೃಢವಾಗಿರಲೂಬೇಕು. 40 वर्ष अव्यक्त पालना के पूरे हुए. 40 वर्ष में पहले क्या आता? बिंदु, जीरो. तो जीरो याद दिलाता कि मैं हीरो, सच्चा हीरो, महान हीरो हूँ. और हीरो पार्टदारी बन हर कार्य हीरो समान करना है. 40 ವರ್ಷ ಅವ್ಯಕ್ತ ಪಾಲನೆಯನ್ನು ಪೂರ್ಣಗೊಳಿಸಿದಿರಿ. 40 ವರ್ಷ ಅಂದರೆ ಮೊದಲು ಏನು ಬರುತ್ತೆ? ಝೀರೋಯಿಂದ ಸ್ಟಾರ್ಟ್ ಆಗುತ್ತಲ್ಲ. ಝೀರೋ ಅಂದರೆ ಬಿಂದು. ಝೀರೋ ನೆನಪು ತರಿಸುತ್ತೆ ನಾನು ಹೀರೋ ಅನ್ನೋದನ್ನು. ಸತ್ಯವಾದ ಹೀರೋ, ಮಹಾನ್ ಹೀರೋ ನೀವು. ನೋಡಿ, ಇಡೀ ಕಲ್ಪಕ್ಕೆ ಹೀರೋ ಅಲ್ವಾ? ಸೃಷ್ಟಿಯ ಆದಿಯಿಂದ ಅಂತಿಮದವರೆಗೂ ಪಾತ್ರ ಮಾಡೋ ಮಹಾನ್ ಹೀರೋ ನೀವು. ಹೀರೋ ಪಾತ್ರಧಾರಿಯಾಗಿ ಪ್ರತಿ ಕಾರ್ಯವನ್ನು ಹೀರೋ ಅಂತೆ ಮಾಡೋ ಅಂಥದ್ದು. ಯಾರು ಝೀರೋ ಅವರೇ ಹೀರೋ. याद सदा याद रहे. बाकी जो 4 है उसमें 4 बातें नेचुरल जीवन में करनी है, दृढ़ता पूर्वक करनी है. करेंगे. बाबा ಹೇಳ್ತಾರೆ ಝೀರೋ. ಝೀರೋ ಅಂದರೆ ಆತ್ಮ ಝೀರೋ ಆತ್ಮನೇ ಹೀರೋ. ಸದಾ ನೆನ್ಪಿಟ್ಕೊಳ್ಳಿ. ಬಾಕಿ ಏನು 4 ಹೇಳಿದ್ದಾರೆ ಬಾಬವರು, ಈ 4 ಮಾತು ನ್ಯಾಚುರಲ್ ನಿಮ್ಮ ಜೀವನದಲ್ಲಿ ಮಾಡಬೇಕು. ಬಾಬಾ ಹೇಳ್ತಾರೆ ಅದನ್ನು ದೃಢತಾಪೂರ್ವಕವಾಗಿ ಮಾಡಿ. 4 ಮಾತು: ಶುಭ ಚಿಂತಕರಾಗಿ, ಶುಭ ಚಿಂತನೆ ಮಾಡಿ, ಶುಭ ವೃತ್ತಿಯಿಂದ ಶುಭ ವಾಯುಮಂಡಲ ಮಾಡಿ, ಝೀರೋ ಹಾಗೂ ಹೀರೋ ಸ್ಮೃತಿಯಲ್ಲಿ ಇಟ್ಕೊಳ್ಳಿ. ಇದನ್ನು ದೃಢತಾಪೂರ್ವಕವಾಗಿ ಮಾಡಿ. ಕರೆಂಗೆ ತ್ಯಾರ್ ಹೇ, ಕುಚ್ ಭಿ ಪೇಪರ್ ಆವೆ ಲೇಕಿನ್ 4 ಬಾತೆ ಅಪ್ನೆ ಜೀವನ್ ಮೇ ಕರ್ನಿ ಹಿ ಹೇ. ದೃಢತಾಪೂರ್ವಕವಾಗಿ ಮಾಡಿ. ಮಾಡ್ತೀರಿ ಅಲ್ವಾ? ತಯಾರಿದ್ದೀರಿ? ಪೇಪರ್ ಏನಾದರೂ ಬರಲಿ, ಮಾಡ್ತೀವಿ ಅಂದ ತಕ್ಷಣ ಇಲ್ಲಿ ಮಾಡೋಕ್ಕಾಗಲ್ಲ. ಇಲ್ಲಿ ಪೇಪರ್ಸ್ಗೂ ಆನ್ಸರ್ ಮಾಡಬೇಕಲ್ಲ. ಏನೇ ಪೇಪರ್ ಬರಲಿ, 4 ಮಾತು ನಿಮ್ಮ ಜೀವನದಲ್ಲಿ ಮಾಡಬೇಕು. ಬಾಬೋರು 3 ಬಾರಿ ಕೇಳ್ತಾರೆ, ಪಕ್ಕಾ 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 ಮಾಡ್ತೀರಾ? ಪೀಚೆ ವಾಲೆ ಪಕ್ಕಾ ಹೇನಾ? ಕಚ್ಚೆ ಕೋ ಮಾಯಾ ಖಾ ಜಾತಿ ಹೇ. ಪಕ್ಕ ಇದ್ದೀರಾ? ಹಿಂದೆ ಇರೋರು ಬಾಬಾ ಹೇಳ್ತಾರೆ ನೀವು ಕಚ್ಚಾ ಇದ್ದೀರಿ, ಅರ್ಧಂಬರ್ಧ ಇದ್ದೀರಿ ಅಂದರೆ ಮಾಯೆ ನಿಮ್ಮನ್ನು ತಿಂದಾಕ್ಬಿಡುತ್ತೆ. ಆದ್ದರಿಂದ ಪಕ್ಕ ಇರಬೇಕು. ಒಂದು ಮಾತು, ಸದಾ ಶುಭ ಚಿಂತಕ. कोई की कमजोरी देख व सुन रहम दिल बन, शुभ चिंतक बन, उनको सहयोग देना ही है. ಸದಾ ಶುಭ ಚಿಂತಕರು. ಯಾರ್ದು ಯಾವುದೇ ಬಲಹೀನತೆ ನೋಡ್ತೀರಿ, ಕೇಳ್ತೀರಿ, ಕರುಣಾ ಹೃದಯಿಗಳಾಗಿ ಶುಭ ಚಿಂತಕರಾಗಿ ಅವರಿಗೆ ಸಹಯೋಗ ಕೊಡಬೇಕು. ಕಮ್ಜೋರಿ ಕೋ ನೈ ದೇಖ್ನಾ ಲೇಕಿನ್ ಸಹಯೋಗ ದೇನಾ ಹಿ ಹೈ. ಅವರ ಬಲಹೀನತೆಯನ್ನು ನೋಡಬೇಡಿ, ಅವರಿಗೆ ಸಹಯೋಗ ಕೊಡಲೇಬೇಕು. ಇಸ್ಕೋ ಕಹಾ ಜಾತಾ ಶುಭ ಚಿಂತಕ್. ಇವರಿಗೆ ಹೇಳೋದು ಶುಭ ಚಿಂತಕರು. ಯಾರೋ ನಮ್ಮ ಮೇಲೆ ಶುಭ ಚಿಂತನೆ ಮಾಡೋರ ಮೇಲೆ ಶುಭ ಚಿಂತಕರಾಗೋದಲ್ಲ.
ಬಾಬಾ ಹೇಳ್ತಾರೆ, ಯಾರು ಎಂತಹದೇ ಆತ್ಮ ಏನೇ ಬಲಹೀನತೆ ಇರಲಿ ಅವರಿಗೆ ನೀವು ಕರುಣಾ ಹೃದಯಿಗಳಾಗಿ ಸಹಯೋಗ ಕೊಡಿ. तो पक्का रहेगा ना, ಸಹಾರೆ ದಾತಾ ರೆಹಮ್ ದಿಲ್ ಬಂದ್ ಸಹಯೋಗ ದೋ. ಪಕ್ಕ ಇರುತ್ತಲ್ವ ಇದು. ಎಂಥದೇ ಆತ್ಮಕ್ಕೂ ಶುಭ ಚಿಂತಕರಾಗಿ ಶುಭ ಭಾವನೆನ ಕೊಡೋದು ಪಕ್ಕ ಅಲ್ವಾ. ಆಶ್ರಯ ದಾತರ ನೀವು ಕರುಣಾ ಹೃದಯಿಯಾಗಿ ಸಹಯೋಗ ಕೊಡಿ. ಉಸ್ಸೆ ಕಿನಾರ ಯ ಘೃಣಾ ನೈ ಕರ್ನಾ ಕ್ಷಮಾ ಕರ್ನ. ಅವರನ್ನ ತಿರಸ್ಕಾರ ಮಾಡಿ ದೂರ ಸರ್ಸೋದಲ್ಲ. ಬಾಬಾ ಹೇಳ್ತಾರೆ ಅವರನ್ನ ಕ್ಷಮೆ ಮಾಡಿ. ಪರವಶ್ ಕೆ ऊपर ಕವಿ घृणा नहीं की जाती है. ಪರವಶರನ್ನ ಅವ್ರ ಮೇಲೆಂದು ತಿರಸ್ಕಾರ ಮಾಡಲ್ಲ. ನೋಡಿ, ಯಾವುದೇ ಆತ್ಮಕ್ಕೆ ಯಾವುದೇ ಆತ್ಮ ಪರವಶ ಆಗ್ಬಿಡ್ತಾರೆ ಅಂದರೆ ಅವರನ್ನು ನೋಡಿ ಎಲ್ಲರಿಗೂ ಕರುಣೆ ಬರುತ್ತಲ್ಲ. ಬಾಬಾ ಹೇಳ್ತಾರೆ ಪರವಶರ ಮೇಲೆ ಎಂದು ತಿರಸ್ಕಾರ ಮಾಡಲ್ಲ, ಆಶ್ರಯ ಕೊಡಲಾಗುತ್ತೆ. ಅದರಿಂದ ಶುಭ ಚಿಂತಕ ಮತ್ತೊಂದು ಶುಭ ಚಿಂತನೆ. आजकल बाप दादा देखते हैं मेजॉरिटी बच्चों में कभी कभी व्यर्थ संकल्प बहुत चलता है. ವರ್ತಮಾನ ಸಮಯದಲ್ಲಿ ಬಾಪ್ ದಾದವ್ರು ನೋಡ್ತಾರೆ ಹೆಚ್ಚಿನ ಅಂಶ ಮಕ್ಕಳಲ್ಲಿ ಕೆಲವೊಮ್ಮೆ ವ್ಯರ್ಥ ಸಂಕಲ್ಪಗಳು ತುಂಬ ನಡೆಯುತ್ತೆ. इसमें अपनी जमा हुई शक्तियां व्यर्थ चली जाती है. ಆ ವ್ಯರ್ಥ ಸಂಕಲ್ಪದ ಕಾರಣ ಜಮಾ ಮಾಡಿಕೊಂಡಿರೋ ಶಕ್ತಿಗಳು ವ್ಯರ್ಥವಾಗಿ ಖಾಲಿಯಾಗುತ್ತೆ, ಹೊರಟೋಗುತ್ತೆ. ಆದ್ದರಿಂದ शुभ चिंतन के लिए स्वमान का कोई न कोई अपना टाइटल मन को होमवर्क दे दो. ಅದರಿಂದ ಶುಭ ಚಿಂತನೆಗೆ ತನ್ನ ಶುಭ ಚಿಂತನೆಗೆ ಸ್ವಮಾನದ ಒಂದಲ್ಲ ಒಂದು ತನ್ನ ಸ್ವಮಾನದ ಟೈಟಲನ್ನು ನಿಮ್ಮ ಮನಸ್ಸಿಗೆ ಹೋಮ್ವರ್ಕ್ ಕೊಡಿ. ಮನಸ್ಸಿಗೆ ಟೈಮ್ ಟೇಬಲ್ ಮಾಡಿಕೊಡಿ. ಕರ್ಮದ ಟೈಮ್ ಟೇಬಲ್ ಮಾಡ್ತೀರಿ, ಇಡೀ ದಿನ ಏನೇನು ಕೆಲಸ ಮಾಡಬೇಕು, ಎಲ್ಲೆಲ್ಲಿ ಹೋಗಬೇಕು, ಏನು ವರ್ಕ್ ಇದೆ ಅದರದ್ದು ಪ್ರೋಗ್ರಾಮ್ ಮಾಡ್ತೀರಿ, ಟೈಮ್ ಟೇಬಲ್ ಮಾಡ್ತೀರಿ. ಆದರೆ ಮನಸ್ಸಿನ ಟೈಮ್ ಟೇಬಲ್ ಮಾಡಿಕೊಡಿ. ಒಂದಲ್ಲ ಒಂದು ಸ್ವಮಾನವನ್ನು ಸ್ಮೃತಿಯಲ್ಲಿ ಇಟ್ಕೊಳ್ಳಿ. अमृत वेले मिलन मनाने के बाद मन को कोई न कोई स्वमान दे दो. लेकिन जैसे सुनाया कि 12-13 बारी सभी को टाइम मिलता, उसमें रियलाइज भी करो, रिवाइज भी करो, तो मन बिजी रहने से व्यर्थ संकल्प में समय नहीं जाएगा. ಬಾಬಾ ಹೇಳ್ತಾರೆ ಅಮೃತ್ ವೇಳೆ ಬಾಬೋರ್ ಮಿಲನ ಮಾಡ್ತೀರಿ, ಯೋಗ ಮಾಡ್ತೀರಿ. ಅದರ ನಂತರದಲ್ಲಿ ಕೊನೆಗೆ ನಿಮ್ಮ ಮನಸ್ಸಿಗೆ ಇಡೀ ದಿನಕ್ಕೆ ಏನಾದರೂ ಒಂದು ಸ್ವಮಾನನ ಕೊಟ್ಕೊಳ್ಳಿ. ಏನಾದರೂ ಯಾರಿಗೇನು ಇಷ್ಟ ಸ್ವಮಾನ. ಪ್ರತಿದಿನ ಮುರಳಿಯಲ್ಲೂ ಬಾಬೋರು ಸ್ವಮಾನ ಕೊಡ್ತಾರೆ. ಬಾಬಾ ಹೇಳ್ತಾರೆ ಏನು ನಿಮ್ಮ ಮಕ್ಕಳಿಗೆ ತಿಳಿಸಲಾಗಿದೆ 12-13 ಬಾರಿ ಎಲ್ಲರೂ ಈ ಟೈಮ್ ಟೇಬಲ್ ಟೈಮ್ ಏನು ಸಿಗುತ್ತೆ ಇದರಲ್ಲಿ ನಿಮ್ಮ ಈ ಒಂದು ಸ್ವಮಾನವನ್ನು ರಿಯಲೈಸ್ ಮಾಡ್ಕೊಳ್ಳಿ, ರಿವೈಸ್ ಮಾಡ್ಕೊಳ್ಳಿ. ಇದರಲ್ಲಿ ಮನಸ್ಸನ್ನು ಬ್ಯುಸಿಯಾಗಿಟ್ಕೊಳ್ಳಿ. ವ್ಯರ್ಥ ಸಂಕಲ್ಪಗಳಿಗೆ ಸಮಯ ಹೋಗಲ್ಲ. ಮನಸ್ಸನ್ನು ಬ್ಯುಸಿ ಮಾಡಿದರೆ ಅದು ವ್ಯರ್ಥದಲ್ಲಿ ಹೋಗಲ್ಲ. ಪರಿಶ್ರಮ ಪಡೋ ಮಾತು ಇಲ್ಲ. हर समय संगम युग जो मौज का युग है उसी मौज में रहेंगे. ಸದಾ ಪ್ರತಿ ಸಮಯನೂ ಸಂಗಮ್ ಯುಗದ ಆನಂದದ ಯುಗ ಏನಿದೆಯೋ ಈ ಆನಂದದಲ್ಲೇ ಇರ್ತೀರಿ. ದೂಸರಾ ಸುನಾಯ ಶುಭ ಚಿಂತನ್. ಒಂದಿದೆ ಶುಭ ಚಿಂತಕ, ಮತ್ತೊಂದಿದೆ ಶುಭ ಚಿಂತನೆ. ಚೆಕ್ ಮಾಡ್ಕೊಳ್ಳಿ ಮತ್ತು ಚೇಂಜ್ ಮಾಡ್ಕೊಳ್ಳಿ. ಶುಭ ಚಿಂತನೆ ಸ್ವಪ್ರತಿ, ಅದಕ್ಕೋಸ್ಕರನೇ ಸ್ವಮಾನವನ್ನು ಇಟ್ಕೊಳ್ಳಿ. ಇಡೀ ದಿನ ಸ್ವಮಾನದ ಅಭ್ಯಾಸ ಮಾಡಿ ಮನಸ್ಸಿಗೆ ಟೈಮ್ ಟೇಬಲ್ ಕೊಟ್ಟು ಮನಸ್ಸನ್ನು ಬ್ಯುಸಿ ಮಾಡಿ. ಶುಭ ಚಿಂತಕರು ಎಲ್ಲ ಆತ್ಮಗಳ ಪ್ರತಿನೂ ಕರುಣಾ ಹೃದಯಿಯಾಗಿ ಆಶ್ರಯದಾತರಾಗಿ ಶುಭ ಚಿಂತಕರಾಗಿ ಚೆಕ್ ಮಾಡ್ಕೊಳ್ಳಿ ಮತ್ತು ಚೇಂಜ್ ಮಾಡ್ಕೊಳ್ಳಿ. ಮೂರನೇದು ಶುಭ ವೃತ್ತಿ. ಅಶುಭ ವೃತ್ತಿಯ वायुमंडल भी अशुद्ध फैलाती, इसलिए शुभ वृत्ति. ಅಶುಭ ವೃತ್ತಿ ಇದೆ ಅಂದರೆ ವಾಯುಮಂಡಲನು ಅಶುದ್ಧ ಹರಡುತ್ತೆ. ಆದ್ದರಿಂದ ನಿಮ್ಮ ವೃತ್ತಿ ಭಾವನೆಗಳನ್ನು ಕೂಡ ಶುಭವಾಗಿಟ್ಕೊಳ್ಳಿ. और चौथा है हर एक को ये जिम्मेवारी लेनी है, मुझे मेरा काम है खास, दूसरों को नहीं देखना है.
ಮೇರಾ ಕಾಮ್ ಹೇ ಶುಭ ವಾಯುಮಂಡಲ್ ಬನಾನ. ನಾಲ್ಕನೇದು, ಪ್ರತಿಯೊಬ್ಬರೂ ಈ ಜವಾಬ್ದಾರಿ ತಗೋಬೇಕು. ಯಾವ ಜವಾಬ್ದಾರಿ ತಗೋಬೇಕು? ನನ್ನ ಕೆಲಸ ನಾನು ಮಾಡಬೇಕು. ಬೇರೆಯವರನ್ನ ನೋಡಂಗಿಲ್ಲ. ಯಾರೇನು ಮಾಡ್ತಾರೆ ಅದನ್ನು ನೀವು ನೋಡಬಾರ್ದು. ತನ್ನ ಕೆಲಸ ಏನು? ಶುಭ ವಾಯುಮಂಡಲವನ್ನ ಹರಡೋದು. ಜೈಸೆ ಕಭಿ ಭಿ ವಾಯುಮಂಡಲ್ ಮೇ ಬದಬೂ ಹೋತಿ ತೋ ಕ್ಯಾ ಕರ್ತೆ ಹೋ? ಈಗ ತಿಳ್ಕೊಳ್ಳಿ, ವಾಯುಮಂಡಲದಲ್ಲಿ ದುರ್ಗಂಧ ಬರುತ್ತೆ ಅಂದರೆ ಏನು ಮಾಡ್ತೀರಿ? ಏನಾದರೂ ಸುಗಂಧವನ್ನ ಉಪಯೋಗಿಸ್ತೀರಿ ಅಲ್ವಾ? ಆ ದುರ್ಗಂಧವನ್ನ ದೂರ ಮಾಡಲಿಕ್ಕೆ. बदबू सहन नहीं होती, कोई ना कोई खुशबू का साधन अपनाते हो. ऐसे साधारण वायुमंडल व अशुभ वायुमंडल बदलना ही है. ಹೇಗೆ ಆ ದುರ್ಗಂಧವನ್ನ ಸಹಿಸ್ಕೊಳಕ್ಕಾಗೋದಿಲ್ವಲ್ಲ, ಅವಾಗ ಏನು ಮಾಡ್ತೀರಿ? ಒಂದಲ್ಲ ಒಂದು ಸುಗಂಧದ ಸಾಧನವನ್ನ ಉಪಯೋಗಿಸ್ತೀರಿ. ಹಾಗೆ ಸಾಧಾರಣ ವಾಯುಮಂಡಲ, ಅಶುಭ ವಾಯುಮಂಡಲವನ್ನು ನೀವು ಪರಿವರ್ತನೆ ಮಾಡಬೇಕು. चाहे छोटा है चाहे नया है, लेकिन सबकी जिम्मेवारी है. ನೀವು ಚಿಕ್ಕವರಿರ್ಬೋದು, ಹೊಸಬ್ರಿರ್ಬೋದು, ಆದರೆ ನಿಮ್ಮೆಲ್ಲರ ಜವಾಬ್ದಾರಿ ಇದು. ಯಾವುದು ಜವಾಬ್ದಾರಿ? ವಾಯುಮಂಡಲವನ್ನು ಶುದ್ಧ ಮಾಡೋದು. ಶಕ್ತಿಶಾಲಿ ವಾಯುಮಂಡಲವನ್ನ, ಶುಭ ವಾಯುಮಂಡಲವನ್ನ ಹರಡೋದು. ದೃಢ ಸಂಕಲ್ಪ ಮಾಡಿ, ನಾನು ಶುಭ ವಾಯುಮಂಡಲ ಮಾಡಲೇಬೇಕು. ये प्रतिज्ञा प्रत्यक्षता करेगी. ಈ ಪ್ರತಿಜ್ಞೆ ಪ್ರತ್ಯಕ್ಷತೆ ಮಾಡುತ್ತೆ. प्रतिज्ञा करते हो, बाप दादा खुश होता है, लेकिन प्रतिज्ञा में कभी कभी दृढ़ता नहीं होती है. ಪ್ರತಿಜ್ಞೆ ಮಾಡ್ತೀರಿ. ಬಾಬೋರು ಹೇಳಿದ್ರು, ಕೇಳಿದ ಮೇಲೆ ನಾನು ಇನ್ಮೇಲೆ ಹಿಂಗೆ ಇರ್ತೀನಿ, ಹಿಂಗೆ ಮಾಡ್ತೀನಿ, ಪ್ರತಿಜ್ಞೆ ಮಾಡ್ತೀರಿ. ಬಾಪ್ ದಾದವರಿಗೆ ಖುಷಿನೂ ಆಗುತ್ತೆ. ಆದರೆ ಪ್ರತಿಜ್ಞೆಯಲ್ಲಿ ಕೆಲವೊಮ್ಮೆ ದೃಢತೆ ಇರೋದಿಲ್ಲ. ಆದ್ದರಿಂದ ಏನು ಸಫಲತೆ ಬಯಸ್ತಿರೋ, ಎಷ್ಟು ಸಫಲತೆ ಬಯಸ್ತಿರೋ ಅಷ್ಟು ಸಫಲತೆ ಸಿಗೋದಿಲ್ಲ. सारे विश्व का, प्रकृति का, आत्माओं में ब्राह्मण आत्माएं भी आ जाती. हर एक अपने सेवा स्थान का ऐसे वायुमंडल दृढ़ता से बनाओ. कुछ त्याग करना पड़े तो कर लो, ये त्याग करे तो मैं करूं नहीं. ಇಡೀ ವಿಶ್ವದ ಪ್ರಕೃತಿಯ ಆತ್ಮಗಳು ಅಂದರೆ ಎಲ್ಲರೂ, ಬ್ರಾಹ್ಮಣರು, ಎಲ್ಲ ಆತ್ಮಗಳು, ಎಲ್ಲರೂ ಬರ್ತಾರೆ. ಆತ್ಮಗಳಂದ್ರೆ ಪ್ರತಿಯೊಬ್ಬರು ತಮ್ಮ ಸೇವಾ ಸ್ಥಾನದ ಇಂತಹ ವಾಯುಮಂಡಲ ದೃಢತೆಯಿಂದ ಮಾಡಿ. ನೀವು ಏನಾದರೂ ತ್ಯಾಗ ಮಾಡಬೇಕಾಗಿ ಬಂದರೂ ತ್ಯಾಗ ಮಾಡಿ ಬಲೆ, ಆದರೆ ಈ ವಾಯುಮಂಡಲವನ್ನ ಶುದ್ಧ ಮಾಡೋದು ನಿಮ್ಮ ಜವಾಬ್ದಾರಿ. ತ್ಯಾಗ ಕರೆ ತೋ ಮೇ ಕರು ನಹಿ. ಇವ್ರು ತ್ಯಾಗ ಮಾಡಲಿ, ಇವ್ರು ಇದನ್ನು ಬಿಡಲಿ, ನಾನು ಬಿಡ್ತೀನಿ, ನಾನು ಮಾಡ್ತೀನಿ, ಬೇರೆಯವರನ್ನ ನೋಡಬೇಡಿ. ಸಿಸ್ಟಮ್ ಟೀಕ್ ಹೋತೋ ತೋ ನೈ ಕರೋ, ಮುಜೆ ತೋ ಕರ್ನಾ ಹಿ ಹೇ. ಈ ಸಿಸ್ಟಮ್ ಸರಿಯಾಗಬೇಕು, ಇವ್ರು ಸರಿಯಾಗಬೇಕು, ಅದು ಸರಿಯಾಗಬೇಕು, ಇದು ಸರಿಯಾಗಬೇಕಲ್ಲ. ಬಾಬಾ ಹೇಳ್ತಾರೆ, ಮುಜೆ ತೋ ಕರ್ನಾ. ಯಾವುದು ಹೆಂಗೆ ಇರಲಿ, ಯಾರು ಹೆಂಗೆ ಇರಲಿ, ಇದೆಲ್ಲರ ಜವಾಬ್ದಾರಿ ನಾನು ಮಾಡಲೇಬೇಕು. ನಾನು ವಿಶ್ವ ಪರಿವರ್ತಕ. ಈ ಸ್ವಮಾನವನ್ನು ನೆನ್ಪಿಟ್ಕೊಳ್ಳಿ. ಎಲ್ಲರೂ ವಿಶ್ವ ಪರಿವರ್ತಕರಲ್ವಾ? ಕೈ ಎತ್ತಿ. ಒಳ್ಳೆಯದು, ವಿಶ್ವ ಪರಿವರ್ತಕರು ತುಂಬ ಒಳ್ಳೆಯದು. ಮೊದಲು ಬಾಪ್ ದಾದಾ ನೋಡಲಿಕ್ಕೆ ಬಯಸ್ತಾರೆ. ಹೇ ಬಿ ಹೋಗಾ ಬಿ, लेकिन इस वर्ष में बाप दादा छोटे या बड़े सेवा केंद्र का चक्कर लगावे, वायुमंडल कैसा हो. ಬಾಬಾ ಹೇಳ್ತಾರೆ, ಮೊದಲು ಬಾಪ್ ದಾದವರು ಇದನ್ನ ಪ್ರಾಕ್ಟಿಕಲ್ ಆಗಿ ನೋಡಲಿಕ್ಕೆ ಬಯಸ್ತಾರೆ. ಆಗ್ಲೂ ಬೇಕು. ಈ ವರ್ಷ ಬಾಪ್ ದಾದಾ ಚಿಕ್ಕದೋ ದೊಡ್ಡದೋ ಸೇವಾ ಕೇಂದ್ರ, ಚಿಕ್ಕ ಸೇವಾ ಕೇಂದ್ರ ಇರಲಿ, ದೊಡ್ಡ ಸೇವಾ ಕೇಂದ್ರ ಇರಲಿ, ಎಲ್ಲ ಕಡೆನೂ ಚಕ್ಕರ್ ಹಾಕ್ತಾರೆ. ವಾಯುಮಂಡಲ ಹೇಗಿದೆ ಅಂತ ನೋಡ್ತಾರೆ, ಎಲ್ಲ ಸೆಂಟ್ರ್ ವಾತಾವರಣನ. जैसे आज का दिन स्नेह और शक्ति का है, ऐसे गांव का सेंटर, बड़ा सेंटर, सभी का वायुमंडल चैतन्य मंदिर हो. ಹೇಗೆ ಇವತ್ತಿನ ದಿನ 18ನೇ ಸ್ಮೃತಿ ದಿನ ಏನಿದೆ ಬ್ರಹ್ಮ ಬಾಬೋರ್ದು, ಬಾಬಾ ಹೇಳ್ತಾರೆ ಇವತ್ತಿನ ದಿನ ಸ್ನೇಹ ಮತ್ತು ಶಕ್ತಿಯ ವಾತಾವರಣ ಇದೆ ಅಲ್ವಾ? ಅದೇ ಥರ ಹಳ್ಳಿಯ ಸೆಂಟರ್ ಇರ್ಬೋದು, ದೊಡ್ಡ ಸೆಂಟರ್ ಇರ್ಬೋದು,
ಎಲ್ಲ ವಾಯುಮಂಡಲ, ಎಲ್ಲ ಸೆಂಟ್ರ್ ವಾಯುಮಂಡಲನೂ ಚೈತನ್ಯ ಮಂದಿರದ ಥರ ಇರಬೇಕು. ನೋಡಿ, ಮಂದಿರಕ್ಕೆ ಹೋದ್ರೆ ಯಾವ ಥರ ಇರುತ್ತೆ? ಅಗರಬತ್ತಿ, ಕರ್ಪೂರ, ಎಲ್ಲ ಸುವಾಸನೆ, ಹೂವಿಂದೆಲ್ಲ ಸುವಾಸನೆ ಇರುತ್ತಲ್ವಾ? ಅಲ್ಲಿ ವಾತಾವರಣದಲ್ಲಿ ಇನ್ನು ಸ್ವಲ್ಪ ಹೊತ್ತು ಕುತ್ಕೊಳ್ಳೋಣ ಅನ್ಸುತ್ತಲ್ವಾ? ನಾವು ಹೇಳ್ತಾರೆ ಆ ಥರ ಎಲ್ಲ ಸೆಂಟ್ರ್ ವಾಯುಮಂಡಲನು ಚೈತನ್ಯ ಮಂದಿರದ ಥರ ಎಲ್ರಿಗೂ ಅನುಭವ ಆಗಬೇಕು. ನೆಗೆಟಿವ್ ಕೋ ಪಾಸಿಟಿವ್ ಬನಾನಾ ಇಸ್ಮೇ ಪೆಹಲೆ ಮೇ. ನೆಗೆಟಿವ್ ಅನ್ನು ಪಾಸಿಟಿವ್ ಮಾಡೋದ್ರಲ್ಲಿ ಮೊದಲು ನಾನು. ಪೆಹಲೆ ಆಪ್ ನೈ ಕರ್ನಾ, ಪೆಹಲೆ ಮೇ. ಈ ಮಾತಲ್ಲಿ ಮೊದಲು ತಾವು ಅಂತ ಬೇರೆಯವರನ್ನು ಮುಂದಿಡೋದಲ್ಲ. ಇದರಲ್ಲಿ ಮೊದಲು ನಾನು. ಏಕೆಂದರೆ ಬಾಪ್ದಾದ ಹಾಗೂ ಅಡ್ವಾನ್ಸ್ ಪಾರ್ಟಿಯವರು ಆಜ್ಕಲ್ ತೋ ಪ್ರಕೃತಿ ಬಿ ಇಂತಜಾರ್ ಕರ್ ರಹಿ. ಬಾಪ್ದಾದವರು, ಅಡ್ವಾನ್ಸ್ ಪಾರ್ಟಿಯವರು, ಪ್ರಕೃತಿ ಎಲ್ಲರೂ ಕಾಯ್ತಾ ಇದ್ದಾರೆ. ಇಂತಜಾಮ್ ಕರ್ನೆ ವಾಲೆ ಆಪ್ ಹೋ, ಆಪ್ಕೋ ಇಂತಜಾರ್ ನಹಿ ಕರ್ನಾ, ಇಂತಜಾಮ್ ಕರ್ನಾ ಹೈ. ನೀವು ಕಾಯಬಾರ್ದು. ಸಮಯ ಬರಲಿ, ನಾನು ಆಗ್ತೀನಿ, ರೆಡಿ ಆಗ್ತೀನಿ ಅಂತ ನೀವು ಕಾಯಬಾರ್ದು. ನೀವು ರೆಡಿ ಆಗಿರಬೇಕು. आज चारों ओर भय फैला हुआ है, सबके दिल में एक ही संकल्प है, मेजॉरिटी दुनिया वालों के कल क्या होगा. ಪ್ರಾಕ್ಟಿಕಲ್ ಈಗಲೂ ಬಾಬೋರಿ ಮುರಳಿ ನುಡಿಸುವಾಗೂ ಈ ಸಿಚುವೇಶನ್ ಮುಂದೆ ಇತ್ತು. ಇವತ್ತು ಪ್ರತ್ಯಕ್ಷವಾಗಿ ನಮ್ಮೆಲ್ಲರ ಮುಂದೆ ಆ ಸಿಚುವೇಶನ್ ಇದೆಯಲ್ಲ. ಇವತ್ತು 4 ಕಡೆನೂ ವಿಶ್ವದಲ್ಲಿ ಭಯ ತುಂಬಿದೆ. ಎಲ್ಲರ ಹೃದಯದಲ್ಲಿ ಒಂದು ಸಂಕಲ್ಪ ಇದೆ. ಜಗತ್ತಿನ ಹೆಚ್ಚು ಜನರಲ್ಲಿ ನಾಳೆ ಏನಾಗುತ್ತೋ ಭಯ, ಆತಂಕ ಇದೆ. ಆಪ್ಕೋ ಪತಾ ಹೈ ಕಲ್ ಕ್ಯಾ ಹೋಗಾ, ನಿಮಗೆ ಗೊತ್ತಿದೆ ನಾಳೆ ಏನಾಗುತ್ತೆ ಅಂತ. तो परिवर्तन करने में पहले मैं निमित्त बनूंगा. ये संकल्प कौन करता है? ಪರಿವರ್ತನೆ ಮಾಡೋದ್ರಲ್ಲಿ ಮೊದಲು ನಾನು ನಿಮಿತ್ತ ಆಗ್ತೀನಿ. ಈ ಸಂಕಲ್ಪ ಯಾರು ಮಾಡ್ತೀರಿ? इसमें हाथ उठाओ, ಇದರಲ್ಲಿ ಕೈ ಎತ್ತಿ. करना पड़ेगा, करना पड़ेगा, बदलना पड़ेगा, रक्षक बनना पड़ेगा. ಕೈ ಎತ್ತಿ. ಮಾಡಲೇಬೇಕು, ಮಾಡಬೇಕಾಗುತ್ತೆ, ಪರಿವರ್ತನೆ ಆಗಬೇಕಾಗುತ್ತೆ, ರಕ್ಷಕರು ಆಗಬೇಕಾಗುತ್ತೆ, ಕೆಲವರನ್ನ ಬಿಡಬೇಕಾಗುತ್ತೆ. कुछ छोड़ना पड़ेगा और प्यार लेना पड़ेगा. ಏನಾದರೂ ಬಿಡಬೇಕಾಗುತ್ತೆ. ಪ್ರೀತಿ ಪಡ್ಕೊಳ್ಬೇಕು ಅಂದರೆ मन का हाथ उठाया या ये हाथ उठाया? किसने मन का हाथ उठाया? ಮನಸ್ಸಿನ ಕೈ ಎತ್ತಿದಿರೋ ಅಥವಾ ಈ ಶರೀರದ ಕೈ ಎತ್ತಿದಿರೋ? ಯಾರು ಮನಸ್ಸಿನ ಕೈ ಎತ್ತಿರೋರು? ಏಕೆಂದರೆ ಮನ ಬದಲಾ ತೋ ವಿಶ್ವ ಬದಲ. ಮನಸ್ಸು ಪರಿವರ್ತನೆ ಆದ್ರೇನೆ ವಿಶ್ವ ಪರಿವರ್ತನೆ ಆಗೋದು. ಈ ವರ್ಷದ್ದು ಏನು ಸ್ಲೋಗನ್ ಇದು? ಏನು ಸ್ಲೋಗನ್ ಇರುತ್ತೆ ಈ ವರ್ಷಕ್ಕೆ? ಏನು ಸ್ಲೋಗನ್? नो प्रॉब्लम, विजय का झंडा दिल में लहरेगा और सभी खुशी की डांस सदा मन में करेंगे. मन की डांस है ಖುಷಿ. नो प्रॉब्लम ಇದೇ ಸ್ಲೋಗನ್. ಏನೇ ಆಗಿರಲಿ ನೋ ಪ್ರಾಬ್ಲಮ್. ನೋ ಪ್ರಾಬ್ಲಮ್ ಅಂದರೆ ಪ್ರಾಬ್ಲಮ್ ನೋ ಆಗಿಬಿಡುತ್ತೆ. ವಿಜಯದ ಧ್ವಜ ಹೃದಯದಲ್ಲಿ ಹಾರುತ್ತೆ. ಎಲ್ಲರೂ ಖುಷಿಯ ಡಾನ್ಸಲ್ಲಿ ಮನಸ್ಸಿಂದ ಡಾನ್ಸ್ ಮಾಡ್ತೀರಿ. ಮನಸ್ಸಿನ ಡಾನ್ಸ್ ಯಾವುದು? ಖುಷಿ. ಪ್ರತಿ ಸಮಯ ಖುಷಿಯ ಡಾನ್ಸ್ ಮಾಡ್ತೀರಿ. ಹಾಗೂ ದಾತನ ಮಕ್ಕಳು ನೀವು. ಜೋ ಬಿ ಹಾವೆ ಹರ್ ಏಕಕ್ಕೋ ಕೋಯಿ ನ ಕೋಯಿ ಗುಣ ಕಿ ಗಿಫ್ಟ್ ದೋ. ದಾತನ ಮಕ್ಕಳು ನಿಮ್ಮ ಹತ್ರ ಯಾರೇ ಬರಲಿ ಒಂದಲ್ಲ ಒಂದು ಗುಣದ ಗಿಫ್ಟನ್ನು ಕೊಡಿ. तो 1 सेकंड में वह दृढ़ संकल्प, दाता का संकल्प लिफ्ट बन जाएगा और सेकंड में परम धाम, सूक्ष्म वतन, स्थूल मधुबन, साकार वतन, जहाँ चाहेंगे वहाँ बिना मेहनत के सेकंड में पहुँच जाएंगे. 1 ಸೆಕೆಂಡಲ್ಲಿ ದೃಢ ಸಂಕಲ್ಪ, ದಾತನ ಸಂಕಲ್ಪ ಲಿಫ್ಟ್ ಆಗುತ್ತೆ. ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ಸೆಕೆಂಡಲ್ಲಿ ತಲುಪ್ಬೋದು. ಸೆಕೆಂಡಲ್ಲಿ ಪರಂಧಾಮ ಹೋಗ್ಬೋದಲ್ಲ. ಸೆಕೆಂಡಲ್ಲಿ ಸೂಕ್ಷ್ಮವತನ, ಸ್ಥೂಲದಲ್ಲಿ ಮಧುಬನ, ಸಾಕಾರವತನ, ಚಾರ್ಧಾಮ್ ಇದೆ. ಎಲ್ಲಿಗೆ ಬೇಕೋ ಪರಿಶ್ರಮ ಇಲ್ಲದೆ ಸೆಕೆಂಡಲ್ಲಿ ತಲುಪೋದು. ಎಂತಹ ಅದ್ಭುತವಾದ ಲಿಫ್ಟ್ ಬಾಬೋರ್ ಕೊಟ್ಟಿದ್ದಾರೆ ನೋಡಿ. ಈ ಲಿಫ್ಟ್ ಎಲ್ಲಿಗೆ ಬೇಕಾದ್ರೂ ಹೋಗುತ್ತೆ. ಬೇರೆ ಲಿಫ್ಟ್ ಒಂದೇ ಬಿಲ್ಡಿಂಗಲ್ಲಿ ಕೆಳಗಿಂದ ಮೇಲೆ ಹೋಗ್ಬೋದು, ಮೇಲಿಂದ ಕೆಳಗೆ ಬರ್ಬೋದು. ಆದರೆ ಈ ಲಿಫ್ಟ್ ಮನಸ್ಸಿನ ಅಂತ ಲಿಫ್ಟ್ ಕೊಟ್ಟಿದ್ದಾರೆ. ಪ್ರಪಂಚದಲ್ಲಿ ಎಲ್ಲಿ ಬೇಕಾದ್ರೂ ಸೆಕೆಂಡಲ್ಲಿ ತಲುಪ್ಬೋದು ನೀವು. ಸಂಕಲ್ಪದ ಲಿಫ್ಟ್. कोई भी सामने आए उसको खाली हाथ नहीं भेजना. कोई ना कोई गुण की चेहरे से
चलन से मुख से गुण की सौगात के बिना नहीं मिलना. ಬಾಬಾ ಹೇಳ್ತಾರೆ, ಯಾರೇ ನಿಮ್ಮ ಮುಂದೆ ಬರಲಿ, ಯಾರನ್ನು ಖಾಲಿ ಕೈಯಲ್ಲಿ ಕಳಿಸ್ಬೇಡಿ. ಒಂದಲ್ಲ ಒಂದು ಗುಣಗಳನ್ನ ನಿಮ್ಮ ಚೆಹರೆಯಿಂದನೋ, ನಿಮ್ಮ ಚಲನೆಯಿಂದನೋ, ನಿಮ್ಮ ಮುಖದಿಂದನೋ ಅಂದ್ರೆ ವಾಣಿಯಿಂದನೋ, ಗುಣಗಳ ಸೌಗಾತ್ ಇಲ್ಲದೆ ಯಾರ ಜೊತೆನೂ ಮಿಲನ ಮಾಡಬೇಡಿ. ನಿಮ್ಮ ಹತ್ರ ಮಿಲನ ಮಾಡೋರು, ಮೀಟ್ ಮಾಡೋರಿಗೆ ಏನಾದರೂ सौगात ಕೊಡಬೇಕು. तो इस वर्ष के हर मास की रिजल्ट अपने पास भी रखना और यज्ञ में टीचर द्वारा ओके का कार्ड भेजना. लंबा पत्र नहीं भेजना, ओके का कार्ड भेजना. ಈ ವರ್ಷ ಪ್ರತಿ ತಿಂಗಳು ರಿಸಲ್ಟ್ ನಿಮ್ಮ ಹತ್ರ ಇಟ್ಕೊಳ್ಳಿ. ಪ್ರತಿ ತಿಂಗಳ ರಿಸಲ್ಟ್ ಇಟ್ಕೊಳ್ಳಿ. ಯಜ್ಞದಲ್ಲಿ ಟೀಚರ್ ಮೂಲಕ ಓಕೆ ಅನ್ನೋ ಕಾರ್ಡನ್ನು ಕಳಿಸ್ಕೊಡಿ. ದೊಡ್ಡ ದೊಡ್ಡ ಉದ್ದ ಆಗಲ ಪತ್ರ ಬರಿಬೇಡಿ. ಓಕೆ ಅನ್ನೋ ಕಾರ್ಡ್ ಕಳಿಸಿ. ಕಾರ್ಡು ದೊಡ್ಡದನ್ನು ಕಳಿಸ್ಬೇಡಿ. ಏನು ಜಗತ್ತಲ್ಲಿ ಏನು ಕಾರ್ಡ್ ನಡೀತೆ ಅದಲ್ಲ. ಟೀಚರ್ ದ್ವಾರ ಜೋ ವರದಾನ್ ಕಾ ಕಾರ್ಡ್ ಮಿಲ್ತಾ ವ ಬೇಜ್ನಾ. ಎಷ್ಟು ಸೈಜಿನ ಕಾರ್ಡ್ ಅಂದರೆ ಬೇರೆ ಬೇರೆ ಕಾರ್ಡ್ ಮಾಡ್ತಾರಲ್ಲ, ಇನ್ವಿಟೇಷನ್ದು ಮತ್ತೊಂದು, ಅಷ್ಟು ದೊಡ್ಡ ಕಾರ್ಡ್ ಅಲ್ಲ ಮಕ್ಕಳೇ. ವರದಾನದ ಕಾರ್ಡ್ ಎಷ್ಟಿರುತ್ತೆ ಆ ಸೈಜಿನ ಕಾರ್ಡ್ ಓಕೆ ಅಂತ ಕಳಿಸಿದ್ರೆ ಸಾಕು. ಗುಣಗಳ ಉಡುಗೊರೆ, ಶಕ್ತಿಗಳ ಉಡುಗೊರೆ ನಿಮ್ಮ ಹತ್ರ ಎಷ್ಟೊಂದಿದೆ. ಲಿಸ್ಟ್ ಗಿಂತಿ ಕರೋ ಕಿತ್ನಿ ಬಡಿ ಲಿಸ್ಟ್ ಹೇ. ಈ ಗಿಫ್ಟಿನ ಉಡುಗೊರೆಯ ಲಿಸ್ಟನ್ನು ನೀವೇನಾದರೂ ಮಾಡಿದರೆ ದೊಡ್ಡ ಲಿಸ್ಟ್ ಆಗುತ್ತೆ. ಹಾಗೂ ಎಷ್ಟು ಕೊಡ್ತಿರೋ ಅಷ್ಟು ಕಮ್ಮಿ ಆಗಲ್ಲ. ಈ ಗಿಫ್ಟ್ ಎಂಥ ಅದ್ಭುತವಾದ ಗಿಫ್ಟ್ ಅಂದರೆ ಎಷ್ಟು ಕೊಡ್ತಿರೋ ಅಷ್ಟು ವೃದ್ಧಿ ಆಗುತ್ತೆ. जैसे कहते ना चू मंत्र, तो शिव मंत्र कभी कोई गुण आपके कम नहीं होगा और ही बढ़ेगा, क्योंकि कहावत है दे दान चो चूटे ग्रहण. ಬಾಬಾ ಹೇಳ್ತಾರೆ ಇದೊಂದು ಚೂ ಮಂತ್ರ, ಇದು ಶಿವ ಮಂತ್ರನೇ ಚೂ ಮಂತ್ರ. ಬಾಬಾ ಹೇಳ್ತಾರೆ ಎಂದು ಯಾವುದೇ ಗುಣ ನಿಮ್ಗೆ ಕಮ್ಮಿ ಆಗಲ್ಲ, ನೀವು ಕೊಡ್ತಾ ಹೋದಷ್ಟು ವೃದ್ಧಿ ಆಗತ್ತೆ. ಅದಕ್ಕೆ ಹೇಳೋದು ದಾನ ಕೊಟ್ರೆ ಗ್ರಹಣ ಬಿಟ್ಟು ಹೋಗುತ್ತೆ, ಅಂದರೆ ವೃದ್ಧಿ ಆಗತ್ತೆ, ಒಳ್ಳೆಯದು. ಇಸ್ ಬಾರಿ ಜೋ ಪೆಹಲಿ ಬಾರಿ ಆಯೆ ವ ಹುಟ್ಕೆ ಕಡೆ ಹೋ. ಈ ವರ್ಷ ಯಾರು ಈ ಟೈಮ್ ಫಸ್ಟ್ ಟೈಮ್ ಬಂದಿದ್ದೀರಿ ಅವರು ಎದ್ದು ನಿಂತ್ಕೊಳ್ಳಿ, ಒಳ್ಳೆಯದು. ಮಧ್ಯಪ್ರದೇಶದ ರಾಜ್ಯಪಾಲರು ಬಾಬುವ್ರ ಮುಂದೆ ಕೂತ್ಕೊಂಡಿದ್ದಾರೆ. ಈ ಸಂಘಟನೆಯಲ್ಲಿ ಬಂದಿದ್ದೀರಿ, ಒಳ್ಳೆಯದು ಅಂತಾರೆ ಬಾಬುವರು. ಬಾಪ್ ದಾದಾ ಆಪ್ ಸಭಿ ಕೋ ಆನೆ ವಾಲೋಂ ಕೋ ಯೆ ವರದಾನ್ ದೇ ರಹೆ ಹೇ कि सदा बाप से गुड मार्निंग और गुड ನೈಟ್ ಜರೂರ್ ಕರ್ನ. ಬಾಪ್ ದಾದವರು ಎಲ್ಲರಿಗೂ, ಇನ್ನು ಮುಂದೆ ಬರೋರಿಗೂ ನೋಡಿ ಮೊದಲೇ ಇನ್ ಅಡ್ವಾನ್ಸ್ ವರದಾನ ಕೊಡ್ತಾ ಇದ್ದಾರೆ. ಯಾಕೆಂದರೆ ಎಲ್ಲರೂ ಹೇಳ್ತಾರಲ್ವಾ, ದೊಡ್ಡ ದೊಡ್ಡ ವ್ಯಕ್ತಿಗಳಾದಷ್ಟು ತುಂಬ ಬ್ಯುಸಿ. ಬಾಬಾ ಹೇಳ್ತಾರೆ ಏನೇ ಇರಲಿ ಸದಾ ಬಾಬೋರಿಗೆ ಬೆಳಗ್ಗೆ ಎದ್ದು ಗುಡ್ ಮಾರ್ನಿಂಗ್ ಹೇಳಿ, ರಾತ್ರಿ ಗುಡ್ ನೈಟ್ ಅವಶ್ಯಕವಾಗಿ ಹೇಳಿ. 2 ಟೈಮ್ ಅಂತೂ ಬಾಬೋರ್ ನೆನ್ಪು ಮಾಡ್ಬೋದಲ್ಲ. क्योंकि पहले पहले आंख खुलते ही बाप को देखेंगे तो सारा दिन अच्छा होगा. ಎಂತ ಸೀಕ್ರೆಟ್ ಹೇಳ್ಕೊಡ್ತಾರೆ ಬಾಬೋರು. ಬೆಳಗ್ಗೆ ಬೆಳಗ್ಗೆ ಎದ್ದು ಮೊಟ್ಟ ಮೊದಲು ಕಣ್ಣು ತೆರೀತಾ ಇದ್ದಂಗೆ ಬಾಬೋರನ್ನ ನೋಡಿ, ಅವಾಗ ನಿಮ್ಮ ಇಡೀ ದಿನ ಚೆನ್ನಾಗಿರುತ್ತೆ. तो पहली बारी आने वाले बच्चों को बाप दादा का पदम गुणा याद प्यार और बधाइयाँ हो. ಯಾರು ಫಸ್ಟ್ ಟೈಮ್ ಬಂದಿರೋ ಮಕ್ಕಳಿದ್ದೀರಿ, ಬಾಪ್ ದಾದವ್ರು ನಿಮ್ಮೆಲ್ಲರಿಗೂ ಪದಮಾ ಗುಣದಷ್ಟು ಪ್ರೀತಿಯ ನೆನಪುಗಳು ಹಾಗೂ ಶುಭಾಶಯಗಳನ್ನು ಕೊಡ್ತಾರೆ, ಒಳ್ಳೆಯದು. आप सभी सदा जो 4 बातें सुनाई और 5वां जीरो और हीरो सुनाया, तो इन बातों का मनन करते हुए मगन अवस्था में रहने वाले ब्राह्मण सो फरिष्ठा आत्माएं. ಬಾಬಾ ಹೇಳ್ತಾರೆ ಈಗ ಸದಾ 4 ಮಾತು ಏನು ಹೇಳಿದ್ರು ಬಾಬವರು, 5ನೇದು ಝೀರೋ ಹಾಗೂ ಹೀರೋ ಏನು ಹೇಳಿದ್ದಾರೆ, ಎಲ್ಲ ಮಾತುಗಳನ್ನು ಮನನ ಮಾಡಿ. ಏಕೆಂದರೆ ಬಾಬೋರು ಎಲ್ಲನೂ ಎಸೆನ್ಸ್ ಆಗಿ ಹೇಳಿದ್ದಾರೆ. ಇದ್ರ ಬಗ್ಗೆ ಮನನ ಮಾಡಿ ಮಗ್ನ ಅವಸ್ಥೆಯಲ್ಲಿರುವಂತಹ ಬ್ರಾಹ್ಮಣ ಸೋ ಫರಿಷ್ಠ ಆತ್ಮಗಳಿಗೆ, ದೇವತೆಗಳಾಗುವಂಥವರಿಗೆ, ದೇವತೆಗಳಾಗೋ ನಿಮ್ಮ ಜನ್ಮಸಿದ್ಧ ಅಧಿಕಾರವನ್ನು ತಗೊಳ್ಳುವಂಥವರು, ಫರಿಷ್ಠ ಸೋ ದೇವತಾ, ಸದಾ ಬಾಬೋರ ಸ್ನೇಹದ ಲವ್ವಲ್ಲಿ ಲವಲೀನವಾಗಿರೋರು, ಸದಾ ದೃಢತೆಯ ಸಂಕಲ್ಪದ ಕೀಯಿಂದ, चाबी को मन में बुद्धि में स्मृति में रखने वाले, ಸದಾ ದೃಢ ಸಂಕಲ್ಪದ ಕೀ
ಮನಸ್ಸಲ್ಲಿ, ಬುದ್ಧಿಯಲ್ಲಿ, ಸ್ಮೃತಿಯಲ್ಲಿ ಇಟ್ಕೊಳ್ಳೋರು. ಏಕೆಂದರೆ ಈ ಕೀ ಹಿಂದೆ ಮಾಯೆ ಬಹಳ ಚಕ್ಕರ್ ಹಾಕುತ್ತೆ. ಯಾವ ಕೀ ಹಿಂದೆ? ದೃಢತೆಯ ಕೀ ಹಿಂದೆ ಮಾಯೆ ಸುತ್ತಾ ಇರುತ್ತೆ. ಯಾವಾಗ ಇದನ್ನ ದೃಢತೆಯನ್ನ ಇವ್ರ ಹತ್ರ ಕಿತ್ಕೊಳ್ಳೋಣ ಅಂತ. तो मन और बुद्धि से सदा समर्थ रहने वाले, ಮನಸ್ಸು ಹಾಗೂ ಬುದ್ಧಿಯಿಂದ ಸದಾ ಸಮರ್ಥರಾಗಿರುವಂಥವರು 4 ಕಡೆ ಮಕ್ಕಳಿಗೂ ಬಾಪ್ ದಾದವರ ಪ್ರೀತಿಯ ನೆನಪುಗಳು ಹಾಗೂ ನಮಸ್ತೆ. ಬಾಪ್ ದಾದವರಿಗೂ ನಮ್ಮೆಲ್ಲರ ಪ್ರೀತಿಯ ನೆನಪುಗಳು. ಗುಡ್ ಮಾರ್ನಿಂಗ್. ನಮಸ್ತೆ ನಮಸ್ತೆ ನಮಸ್ತೆ. ದಾದಿಗಳ ಜೊತೆ, ದಾದಿ ಜಾನಕಿಜಿಯವ್ರ ಜೊತೆ ಚಕ್ಕರ್ ಲಗಾಕರ್ ಆಯಿ ಬಹುತ್ ಅಚ್ಚಾ, ಜೋ ಕರ್ ರಹೆ ಬಹುತ್ ಅಚ್ಚಾ. ಎಲ್ಲ ಕಡೆ ಚಕ್ಕರ್ ಹಾಕೊಂಡು ಬಂದಿದ್ದೀರಿ, ಸೇವೆರಿ, ಭಾಳ ಒಳ್ಳೇದು. ಏನು ಮಾಡ್ತಾ ಇದ್ದೀರಿ? ತುಂಬ ಒಳ್ಳೇದು. बाबा को चित्र याद आया कि जगदम्बा बीच में खड़ी है, झंडा लहरा रहे और पीछे सब ಶಕ್ತಿಯ ಸಾತ್ ಮೇ ಕಡಿ ಹೇ. ನೋಡಿ, ಬಾಬಾ ಅವರಿಗೆ ಈ ಚಿತ್ರ ನೆನಪಿಗೆ ಬರ್ತಾ ಇದೆ. ಶಿವಶಕ್ತಿ, ಪಾಂಡವ, ಕೌರವರು ಸೈನ್ಯದ ಚಿತ್ರ ಇದೆಯಲ್ವಾ? ಈ ಚಿತ್ರ ನೆನಪಿಗೆ ಬರ್ತಾ ಇದೆ. ಜಗದಂಬ ಮಮ್ಮಾರವರು ಮಧ್ಯದಲ್ಲಿ ನಿಂತಿದ್ದಾರೆ, ಧ್ವಜ ಇಟ್ಕೊಂಡು. ಹಿಂದೆ ಎಲ್ಲ ಶಕ್ತಿಯರ ಗ್ರೂಪ್ ನಿಂತಿದೆ. ಶಿವಶಕ್ತಿ, ಪಾಂಡವ ಸೈನ್ಯದ ಗ್ರೂಪ್ ನಿಂತಿದ್ದಾರೆ. ಈ ಚಿತ್ರ ಬಾಬಾ ಅವ್ರ ನೆನಪು ಬರ್ತಾ ಇದೆ. तो अभी ये चित्र बाप दादा विश्व के आगे दिखाना चाहता है. ಈಗ ಬಾಪ್ ದಾದವರು ಈ ಚಿತ್ರವನ್ನ ವಿಶ್ವದ ಮುಂದೆ ತೋರ್ಸಕ್ಕೆ ಬಯಸ್ತಾರೆ. सारे ब्राह्मणों से शक्ति सेना ऐसी तैयार करो जो निमित्त बने, चक्कर लगाते हुए वायुमंडल को पावरफुल बनाए. ಇಡೀ ಬ್ರಾಹ್ಮಣರಲ್ಲಿ ಇಂತಹ ಶಕ್ತಿ ಸೈನ್ಯವನ್ನ ಈ ತರ ತಯಾರು ಮಾಡಿ, ಯಾರು ನಿಮಿತ್ತ ಆಗಬೇಕು, ಚಕ್ಕರ್ ಹಾಕ್ತಾನೋ ವಾಯುಮಂಡಲವನ್ನ ಪವರ್ಫುಲ್ ಮಾಡಬೇಕು ಹಾಗೂ ದೃಢ ಸಂಕಲ್ಪ ಮಾಡಬೇಕು. हम ये दृढ़ संकल्प रखते कि हम वायुमंडल को बदल के दिखाएंगे. ಈ ದೃಢ ಸಂಕಲ್ಪಧಾರಿಗಳಾಗಬೇಕು. ನಾನು ವಾಯುಮಂಡಲವನ್ನ ಪರಿವರ್ತನೆ ಮಾಡೇ ತೋರಿಸ್ತೀನಿ. ಈ ಜೆಂಡಾ ಉಠಾಯಿ, ಈ ಧ್ವಜವನ್ನ ಹಾರಿಸ್ಬೇಕು. ಈ ತರ ಗ್ರೂಪ್ ಅನ್ನ ಮಾಡಿ, जो ಚಕ್ಕರ್ ಲಗಾಕೆ ವಾಯುಮಂಡಲ್ ಕೋ ಟೀಕ್ ಕರೆ, ಎಲ್ಲ ಕಡೆ ಚಕ್ಕರ್ ಹಾಕ್ತಾ ವಾಯುಮಂಡಲನ ಸರಿಪಡಿಸ್ಬೇಕು. ತನ್ನ ಸ್ಥಿತಿ, ವಾಣಿ ಹಾಗೂ ಸಂಘದಿಂದ. ವಾಯುಮಂಡಲನ ಯಾವುದರಿಂದ ಸರಿ ಮಾಡಬೇಕು? ತನ್ನ ಸ್ಥಿತಿ, ವಾಣಿ ಹಾಗೂ ಸಂಘದಿಂದ. ಈ ತರ ಗ್ರೂಪ್ ತಯಾರು ಮಾಡಿ ತೋರಿಸಿ. ಬಾಪ್ ದಾದಾ ಕೋ ಚಿತ್ರ ಯಾದ್ ಆಯಾ ತೋ ये प्रैक्टिकल होना चाहिए. ಬಾಪ್ ದಾದವರಿಗೆ ಚಿತ್ರ ನೆನಪಿಗೆ ಬಂತಲ್ವಾ? ಮಮ್ಮಾರವರು ಬಾಬುವರ ಧ್ವಜ ಹಿಡಿದು ನಿಂತಿದ್ದಾರೆ, ಎಲ್ಲ ಸೈನ್ಯ ಇದೆ, ಬ್ರಹ್ಮ ಬಾಬುವರು ಇದ್ದಾರೆ, ಎಲ್ಲರೂ ಇದ್ದಾರಲ್ಲ ಈ ಚಿತ್ರದಲ್ಲಿ ನೋಡಿ. ಪ್ರಾಕ್ಟಿಕಲ್ ಇದು ವಿಶ್ವದ ಮುಂದೆ ಪ್ರತ್ಯಕ್ಷ ಆಗಬೇಕು. ऐसा नहीं कहना समय नहीं मिलता, कोई नहीं कहेगा समय नहीं मिलता. ಈ ತರ ಹೇಳ್ಬಾರ್ದು, ಸಮಯ ಸಿಗದಿಲ್ಲ ಅಂತ ಹೇಳಿ. ಯಾರು ಹೇಳಂಗಿಲ್ಲ ಸಮಯ ಸಿಗಲ್ಲ ಅಂತ. ಸಮಯ ಮಿಲೇಗ ಅಗರ್ ಶುಭ ಭಾವನಾ ಹೇತು. ಸಮಯ ಸಿಗುತ್ತೆ, ನಿಮಗೆ ಶುಭ ಭಾವನೆ ಇದ್ರೆ ಸಮಯ ಸಿಗುತ್ತೆ. ಈ ತರ ಗ್ರೂಪ್ ಬಾಪ್ ದಾದವರಿಗೆ ಮಾಡಿ ಕೊಡ್ಬೇಕು. ಈ ತರ ಸಂಘಟನೆನ, ಈ ತರ ಗ್ರೂಪ್ ಅನ್ನ ಬಾಬಾವರಿಗೆ ಮಾಡಿ ಕೊಡ್ಬೇಕು. ಒಳ್ಳೇದು. ಯೂತ್ ಗ್ರೂಪ್ ಜೊತೆಗೆ इस वर्ष में जो भी ब्राह्मणों की मर्यादाएं, एक एक मर्यादा को पूर्ण रीति से मनसा से, वाचा से, कर्मणा से और संबंध संपर्क से चारों ही रूप में पालना करने वाला हो. ಈ ವರ್ಷ ಯಾರೆಲ್ಲ ಬ್ರಾಹ್ಮಣರು ಮರ್ಯಾದೆ, ಬ್ರಾಹ್ಮಣರ ಮರ್ಯಾದೆಗಳಿದೆ, ಒಂದೊಂದು ಮರ್ಯಾದೆಗಳನ್ನು ಪೂರ್ಣ ರೀತಿಯಿಂದ, ಮನಸ್ಸಿಂದ, ವಾಣಿಯಿಂದ, ಕರ್ಮದಿಂದ, ಸಂಬಂಧ ಸಂಪರ್ಕದಿಂದ 4 ರೂಪದಲ್ಲೂ ಪಾಲನೆ ಮಾಡುವಂಥವರಾಗಬೇಕು. ಈ ತರ ಗ್ರೂಪ್ ಅನ್ನ ತಯಾರು ಮಾಡಿ. ಈ ವರ್ಷದಲ್ಲಿ ಕೋಯಿ ಬಿ ಮರ್ಯಾದಾ ಭಂಗ ನ ಹೋ. ಬಾಬೋರು ಏನು ಮರ್ಯಾದೆಗಳ ಗೆರೆ ಹಾಕೊಟ್ಟಿದ್ದಾರೆ, ಯಾವ ಮರ್ಯಾದೆ ಭಂಗ ಆಗಬಾರ್ದು. ಈ ತರ ಗ್ರೂಪ್ ಮಾಡಿ ಆಪಸ್ನೇ ಬನಾವ್, ಪರಸ್ಪರ ಮಾಡಬೇಕು. ಯಾರು ಮಾಡ್ತೀರಿ ಸೊ ಅವರೇ ಅರ್ಜುನ. ಒಪ್ಪಿಗೆನಾ? ಯಾರು ಮಾಡ್ತೀರಿ? ನೀವು ಮಾಡ್ತೀರಾ? ಕೈ ಎತ್ತಿ. ಮಾಡ್ತೀರಿ? ಎಲ್ಲ ಯೂತು ಮಾಡ್ತೀರಾ? ಕಿತನೆ ಹೇ? 400.
आपस में ग्रुप में पक्का करो फिर गवर्नमेंट को दिखाएंगे. ಬಾಬಾ ಹೇಳ್ತಾರೆ ಫಸ್ಟ್ ನೀವು ಪರಸ್ಪರ ನಿಮ್ಮ ಗ್ರೂಪಲ್ಲಿ ಪಕ್ಕಾ ಮಾಡ್ಕೊಳ್ಳಿ. ಯಾವುದೇ ಮರ್ಯಾದೆ ಈಶ್ವರೀಯ ಮರ್ಯಾದೆಗಳು ಭಂಗ ಆಗಬಾರ್ದು. ಆಮೇಲೆ ಗೌರ್ಮೆಂಟಿಗೆ ತೋರಿಸಿ ನಾವು ಮರ್ಯಾದಾ ಪುರುಷೋತ್ತಮರು ಅಂತ. ಗೌರ್ಮೆಂಟು ಏನು ಬಯಸುತ್ತೆ, ಲೇಕಿನ್ ಕರ್ ನಹಿ ಪಾತಿ, ಆಪ್ ಕರ್ಕೆ ದಿಖಾವ್. ಗೌರ್ಮೆಂಟು ಯಾವುದನ್ನ ಮಾಡಲಿಕ್ಕೆ ಬಯಸುತ್ತೆ ಆದರೆ ಅವ್ರ ಕೈಯಲ್ಲಿ ಮಾಡೋಕ್ಕಾಗಲ್ಲ. ನೀವು ಅದನ್ನು ಮಾಡಿ ತೋರಿಸಿ, ಎಕ್ಸಾಂಪಲ್ ಆಗಿ ತೋರಿಸಿ. ಹೋಮ್ವರ್ಕ್ ಸಿಕ್ಕಿದೆ ಅಲ್ವಾ, ಬಾಪ್ ದಾದವರು ಇದೇ ಬಯಸ್ತಾರೆ. 4 ಕಡೆ ಇರೋ ಬ್ರಾಹ್ಮಣ ಆತ್ಮಗಳು ಈ ವರ್ಷದಲ್ಲಿ ಚಮತ್ಕಾರ ಮಾಡಿ ತೋರಿಸಿ. ವ್ಯರ್ಥ ಸಂಕಲ್ಪದ ಧಮಾಲ್, ವ್ಯರ್ಥ ಸಂಕಲ್ಪದ ನಾಶ ಮಾಡಬೇಡಿ. ಈ ವ್ಯರ್ಥ ಸಂಕಲ್ಪದಿಂದ ಮುಕ್ತರಾಗಿ ಏನಾದರೂ ಚಮತ್ಕಾರ ಮಾಡಿ ತೋರಿಸಿ. ಶುಭ ಸಂಕಲ್ಪ ಇಷ್ಟು ಜಮಾ ಮಾಡ್ಕೊಳ್ಳಿ, ವ್ಯರ್ಥ ಬರಕ್ಕೆ ಸಮಯನೇ ಸಿಗಬಾರ್ದು. ಏನಾ ಖಜಾನ ಅಷ್ಟೊಂದು ಬಾಬಾ ಹೇಳೋದು ಶುದ್ಧ ಸಂಕಲ್ಪಗಳ ಖಜಾನೆ ಇದೆಯಾ, ಶುದ್ಧ ಸಂಕಲ್ಪಗಳದ್ದು ಖಜಾನೆ ಇಷ್ಟೊಂದು ಜಮಾ ಇದೆಯಾ. ಹೇ ಹಾತ್ ಉಠಾವ್, ಶಕ್ತಿಯಾ ಭಿ ಹೇ. अच्छा, शक्तियाँ भी एग्जाम्पल बने, ಪಾಂಡವ್ ಬಿ ಎಕ್ಸಾಂಪಲ್ ಬನೆ. ಶಕ್ತಿಯರು ಇದ್ದೀರಿ, ಒಳ್ಳೆಯದು. ಶಕ್ತಿಯರು ಉದಾಹರಣೆ ಆಗಬೇಕು, ಪಾಂಡವರು ಉದಾಹರಣೆ ಆಗಬೇಕು, ಒಳ್ಳೆಯದು. ಬಾಪ್ ದಾದವರು ಖುಷಿದ್ದಾರೆ ನಿಮ್ಮಿಂದ. ಆದರೆ ಒಂದು ಏನು, ಬಾಬಾವರು ವಿಶೇಷವಾಗಿರುವಂತಹ ಮಾರ್ಗದರ್ಶನ ಕೊಟ್ಟರು. ಒಂದೊಂದು ಮರ್ಯಾದೆನೂ ಪೂರ್ಣ ರೀತಿಯಲ್ಲಿ ಮನಸ್ಸಿಂದ, ವಾಣಿಯಿಂದ, ಕರ್ಮದಿಂದ, ಸಂಬಂಧ ಸಂಪರ್ಕದಿಂದ 4 ರೂಪದಲ್ಲೂ ಪ್ರತಿಯೊಂದು ಮರ್ಯಾದೆಗಳನ್ನು ಪಾಲನೆ ಮಾಡಿ ಯಾವುದೇ ಮರ್ಯಾದೆನ ಭಂಗ ಮಾಡಬಾರ್ದು. ಇದ್ರ ಕಡೆ ವಿಶೇಷ ಯೂತ್ ಗ್ರೂಪಿಗೆ ಅಟೆನ್ಷನ್ ಇದ್ದರೆ ನೀವು ಗೌರ್ಮೆಂಟ್ ಮುಂದೆ ಈ ಗ್ರೂಪನ್ನು ತೋರಿಸ್ಬೋದು. ಅಚ್ಚಾ, ವರದಾನ. सूक्ष्म संकल्पों के बंधन से भी मुक्त बन, ऊंची स्टेज का अनुभव करने वाले निर्बंधन भव. ಸೂಕ್ಷ್ಮ ಸಂಕಲ್ಪಗಳ ಬಂಧನದಿಂದನೂ ಮುಕ್ತರಾಗಿ ಶ್ರೇಷ್ಠ ಸ್ಥಿತಿಯ ಅನುಭವ ಮಾಡುವಂಥವರೇ ನಿರ್ಬಂಧನ ಭವ. जो बच्चे जितना निर्बंधन उतने ऊंची स्टेज पर स्थित रह सकते हैं. ಯಾವ ಮಕ್ಕಳು ಎಷ್ಟು ನಿರ್ಬಂಧನರೋ ಅಷ್ಟು ಉನ್ನತವಾದ ಸ್ಥಿತಿಯಲ್ಲಿ ಸ್ಥಿತರಾಗ್ಲಿಕ್ಕೆ ಸಾಧ್ಯ. ಆದ್ದರಿಂದ ಚೆಕ್ ಮಾಡ್ಕೊಳ್ಳಿ, ಮನಸ ವಾಚ ಕರ್ಮಣ में कोई सूक्ष्म में भी धागा जुटा हुआ तो नहीं है. ಮನಸ ವಾಚ ಕರ್ಮಣ ಯಾವುದ್ರಲ್ಲೂ ಸೂಕ್ಷ್ಮವಾದ ಎಳೆ ದಾರನು ಎಲ್ಲೂ ಬಂಧಿತ ಆಗಿಲ್ವಾ. ಒಬ್ಬ ಬಾಬೋರ ವಿನಃ ನನಗಿನ್ಯಾರು ನೆನಪಿಗೆ ಬರಲ್ವಾ. ತನ್ನ ದೇಹನೂ ನೆನಪಿಗೆ ಬಂದರೆ, ತನ್ನ ದೇಹ ನೆನಪಿಗೆ ಬಂತು ಆತ್ಮಕ್ಕೆ ಅಂದರೆ ಈ ದೇಹದ ಜೊತೆ ದೇಹದ ಸಂಬಂಧ, ಪದಾರ್ಥ, ಜಗತ್ತಿನ ಎಲ್ಲ ಮಾತು ಅದ್ರ ಹಿಂದೆ ಬಂದ್ಬಿಡುತ್ತೆ. ಮೇ ನಿರ್ಬಂಧನ್ ಹೂ, ಇಸ್ ವರದಾನ್ ಕೋ ಸ್ಮೃತಿ ಮೇ ರಖ್. ನಾನು ನಿರ್ಬಂಧನ ಆತ್ಮ, ಯಾವುದೇ ಬಂಧನಗಳ ಒಂದು ಸಣ್ಣ ಎಳೆ ದಾರನೂ ಇರಬಾರ್ದು. ಈ ವರದಾನವನ್ನು ಸ್ಮೃತಿಯಲ್ಲಿ ಇಟ್ಕೊಂಡು ಇಡೀ ವಿಶ್ವವನ್ನು ಮಾಯೆಯ ಜಾಲದಿಂದ ಮುಕ್ತ ಮಾಡೋ ಸೇವೆ ಮಾಡಿ. ಏಕೆಂದರೆ ಬೇರೆಯವರನ್ನು ನಮ್ಮ ಮಾಯೆಯ ಜಾಲದಿಂದ ಬಿಡಿಸ್ಬೇಕಾದ್ರೆ ನಾನು ಜಾಲದಿಂದ ಹೊರಗಿದ್ರೆ ತಾನೇ ಬಿಡ್ಸೋಕ್ಕಾಗುತ್ತೆ. ಅದಕ್ಕೆ ಸಣ್ಣ ದಾರ ನೋಡಿ, ಜಾಲ ಅಂದರೆ ಸಣ್ಣ ಸಣ್ಣ ದಾರ ಇರುತ್ತಲ್ಲ, ಯಾವುದೇ ಸೂಕ್ಷ್ಮ ದಾರನು ಎಲ್ಲೂ ನಂದು ಬಂಧಿತ ಆಗಿಲ್ವಾ. ಮನಸ ವಾಚ ಕರ್ಮಣ ಯಾವುದರಲ್ಲೂ ಅಂತಹ ನಿರ್ಬಂಧನ ಆತ್ಮಗಳು ಯಾರೋ ಅವರೇ ಶ್ರೇಷ್ಠ ಸ್ಥಿತಿಯಲ್ಲಿ ಸ್ಥಿತ ಆಗಕ್ಕೆ ಸಾಧ್ಯ. ಇಲ್ಲಾಂದರೆ ಬಂಧನಗಳು ಎಳಿತಾ ಇರುತ್ತೆ ಕೆಳಗಡೆ. ಸ್ಲೋಗನ್. ದೇಹಿ ಅಭಿಮಾನಿ ಸ್ಥಿತಿಯಿಂದ ತನು ಹಾಗೂ ಮನಸ್ಸಿನ ಅಲ್ಚಲನ್ನು ಸಮಾಪ್ತಿ ಮಾಡುವಂಥವರೇ ಅಚಲವಾಗಿರ್ತಾರೆ. ದೇಹಿ ಅಭಿಮಾನಿ ಸ್ಥಿತಿಯಿಂದ ತನು ಹಾಗೂ ಮನಸ್ಸಿನ ಅಲ್ಚಲನ್ನು ಸಮಾಪ್ತಿ ಮಾಡೋರೇ ಅಚಲವಾಗಿರ್ತಾರೆ. ಅವ್ಯಕ್ತ ಇಶಾರೆ. ನಿಶ್ಚಯದ ಫೌಂಡೇಶನ್ನನ್ನು ಶಕ್ತಿಶಾಲಿ ಮಾಡಿಕೊಂಡು ಸದಾ ನಿರ್ಭಯ ಹಾಗೂ ನಿಶ್ಚಿಂತವಾಗಿರಿ. ಸಮಸ್ಯೆಗಳ ಕೆಲಸ ಬರೋದು,
ನಿಶ್ಚಿಂತ ಆತ್ಮಗಳ ಕೆಲಸ ಸಮಾಧಾನ ಸ್ವರೂಪದಿಂದ ಸಮಸ್ಯೆಗಳನ್ನು ಪರಿವರ್ತನೆ ಮಾಡೋದು. ಕ್ಯೂ आप हर ಬ್ರಾಹ್ಮಣ ಆತ್ಮನೇ, ಏಕೆಂದರೆ ನೀವು ಪ್ರತಿಯೊಂದು ಬ್ರಾಹ್ಮಣ ಆತ್ಮ ಈ ಬ್ರಾಹ್ಮಣ ಜನ್ಮ ತಗೊಳ್ತಾನೆ ಮಾಯೆಗೆ ಚಾಲೆಂಜ್ ಮಾಡಿದಿರಿ, ನಾನು ಮಾಯಾ ಜೀತ್ ಆಗ್ತೀನಿ ಅಂತ. तो ಸಮಸ್ಯಾ ಕಾ ಸ್ವರೂಪ್ ಮಾಯಾ ಕಾ ಸ್ವರೂಪ್ ಹೈ. ನಿಮ್ಮ ಮುಂದೆ ಮಾಯೆ ಹೆಂಗೆ ಬರುತ್ತೆ? ಸಮಸ್ಯೆಯ ಸ್ವರೂಪದಲ್ಲಿ ಬರೋದೇ ಮಾಯೆಯ ಸ್ವರೂಪ. ಯಾವಾಗ ಚಾಲೆಂಜ್ ಮಾಡಿದಿರಿ, ಮಾಯಾ ಸಾಮ್ನಾತು ಕರೆಗಿ, ಮಾಯನು ಚಾಲೆಂಜ್ ಮಾಡುತ್ತಲ್ವಾ, ನಿಮ್ಮನ್ನ ಎದುರಿಸುತ್ತಲ್ವಾ. ಆದರೆ ನೀವು ಅದನ್ನ ನಿಶ್ಚಯ ಬುದ್ಧಿ ವಿಜಯೀ ಸ್ವರೂಪದಿಂದ ನಥಿಂಗ್ ನ್ಯೂ ಅಂತ ತಿಳ್ಕೊಂಡು ಪಾರ್ ಮಾಡಿ ನಿಶ್ಚಿಂತ ಚಕ್ರವರ್ತಿಯಾಗಿರಿ. ಸಮಸ್ಯೆಗಳೇ ಮಾಯೆಯ ರೂಪ, ಯಾವ ಥರದಲ್ಲಾದರೂ ಬರಲಿ, ನೀವು ನಿಶ್ಚಯ ಬುದ್ಧಿ ವಿಜಯೀ ಸ್ವರೂಪದಿಂದ ಹೊಸದೇನೂ ಇಲ್ಲ, ನಥಿಂಗ್ ನ್ಯೂ ಅನ್ನೋ ಸ್ಮೃತಿಯಿಂದ ಪಾರ್ ಮಾಡಿ ನಿಶ್ಚಿಂತ ಚಕ್ರವರ್ತಿಯಾಗಿರಿ. ಸಮಸ್ಯೆಗಳ ಕೆಲಸ ಬರೋದೆ, ಯಾಕೆ ಚಾಲೆಂಜ್ ತಗೊಂಡಿದ್ದೀವಿ ಅಂದರೆ ಮಾಯನು ನಮ್ಮ ಹತ್ರ ಚಾಲೆಂಜ್ ತಗೊಂಡಿದೆ. ನಾನು ನಿನ್ನನ್ನು ಗೆಲ್ತೀನಿ ಅಂತ ನಾವು ಹೇಳಿದ್ದೀವಿ, ಮಾಯನು ಹೇಳುತ್ತೆ ನಾನು ನಿನ್ನನ್ನು ಗೆಲ್ತೀನಿ ಅಂತ. ಚಾಲೆಂಜ್ ಇಬ್ಬರದು ಇದೆ ಅಲ್ಲ. ಆದ್ದರಿಂದ ನೀವು ಸಮಾಧಾನ ಸ್ವರೂಪದಿಂದ ಸಮಸ್ಯೆನ ಪರಿವರ್ತನೆ ಮಾಡಿ ನಿಶ್ಚಯ ಬುದ್ಧಿ ವಿಜಯೀ ಸ್ವರೂಪದಿಂದ ಹೊಸದೇನೂ ಇಲ್ಲ ಅಂತ ತಿಳ್ಕೊಂಡು ಪಾರ್ ಮಾಡಿ ನಿಶ್ಚಿಂತ ಚಕ್ರವರ್ತಿ ಆಗಿರಿ. ಈ 4 ಧಾರಣೆಗಳನ್ನು 40 ವರ್ಷಗಳ ಪಾಲನೆಯ ರಿಟರ್ನ್ ಆಗಿ ಕೊಡಿ. ಶುಭ ಚಿಂತಕರಾಗಿ ಶುಭ ಚಿಂತನೆ ಮಾಡಿ ಶುಭ ವೃತ್ತಿಯಿಂದ ಶುಭ ವಾಯುಮಂಡಲ ಮಾಡಿ. ಅವರು ಎಲ್ಲ ಸೆಂಟರ್ಸಿಗೂ, ಚಿಕ್ಕದೋ ಹಳ್ಳಿಲಿದೆಯೋ ದೊಡ್ಡದೋ, ಎಲ್ಲ ಸೆಂಟ್ರಿಗೂ ಚಕ್ಕರ್ ಹಾಕಿದರೆ ಚೈತನ್ಯ ಮಂದಿರದ ಥರ ಕಾಣಬೇಕು ಅಂತಹ ವಾಯುಮಂಡಲ ಮಾಡಿ. ಝೀರೋ ಹಾಗೂ ಹೀರೋ ಸ್ಮೃತಿಯಲ್ಲಿರಿ. ಝೀರೋ ಅಂದರೆ ಹೀರೋ, ಆವಾಗಲೇ ನೀವು ಹೀರೋ ಪಾತ್ರ, ಮಹಾನ್ ಪಾತ್ರಧಾರಿಗಳು. ನಾವು ಹೇಳ್ತಾರೆ ಯಾರೆಂಥದೇ ಆತ್ಮ ಇರಲಿ ಶುಭ ಚಿಂತಕರಾಗಿ ನಿಮ್ಮ ಶುಭ ಚಿಂತನೆಯನ್ನು ಸದಾ ಇಟ್ಕೊಳ್ಬೇಕಂದ್ರೆ ಸ್ವಮಾನದ ಸ್ಮೃತಿಯಲ್ಲಿರಿ. ಶುಭ ವೃತ್ತಿಯಿಂದ ವಾಯುಮಂಡಲವನ್ನು ಪರಿವರ್ತನೆ ಮಾಡೋ ಚಾಲೆಂಜ್ ತಗೊಳ್ಳಿ. ಝೀರೋ ಅನ್ನೋ ಸ್ಮೃತಿಯಿಂದ ಹೀರೋ ಆಗಿ. ಇದೆಲ್ಲ ರಿಟರ್ನ್ 40 ವರ್ಷಗಳ ಪಾಲನೆಗೆ ರಿಟರ್ನ್ ಇದನ್ನೇ ಬಯಸ್ತಾರೆ ಬಾಬಾ ಅವರು. ಓಂ ಶಾಂತಿ.